ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಸ್ವಾಧ್ಯಾಯನ ನಾವು ನಿನ್ನೆ ಶುರು ಮಾಡಿದ್ವಿ. ನಿನ್ನೆ ವಿಚಾರ ಮಾಡ್ತಾಯಿದ್ವಿ, ವ್ಯಾಸ ಭಗವಾನರಿಗೆ ಕಂಪ್ಲೀಟಾಗಿ ಮಹಾಭಾರತ ಅನ್ನೋ ಒಂದು ಕಾವ್ಯವನ್ನು, ಅದ್ಭುತವಾದ ಕಾವ್ಯವನ್ನು ರಚನೆ ಮಾಡಬೇಕಂತ ಒಳ್ಳೆಯ ಸಂಕಲ್ಪ ಬಂದಿದೆ. ಸಂಕಲ್ಪ ಬಂದ ಮೇಲೆ ಅವರಿಗೆ ಒಂದು ಒಳ್ಳೆಯ ಲೇಖಕನ ಅವಶ್ಯಕತೆ ಇರುತ್ತೆ. ಆ ಲೇಖಕನ ಸಲುವಾಗಿ ಆ ವಿಷಯದಲ್ಲಿ ಚಿಂತೆಯನ್ನು, ಮನಸ್ಸಲ್ಲಿ ವ್ಯಥೆಯನ್ನು ಬ್ರಹ್ಮರ್ಷಿ, ಸಾಕ್ಷಾತ್ ಬ್ರಹ್ಮಸ್ವರೂಪಗಳಾದ ಹಿರಣ್ಯಗರ್ಭ ಶರೀರಾದ ಬ್ರಹ್ಮರು ತಿಳ್ಕೊಂಡು ಅವರು ಕರೀದಿರನೇ ಸ್ವಯಂ ಆಗಿ ವ್ಯಾಸರಿರೋ ಆಶ್ರಮಕ್ಕೆ ಬರ್ತಾರೆ. ವ್ಯಾಸರಿರೋ ಆಶ್ರಮಕ್ಕೆ ಬಂದ ಮೇಲೆ ಅವ್ರನ್ನೆಲ್ಲ ಸಕಲ ಮರ್ಯಾದೆಗಳನ್ನೆಲ್ಲ ಮಾಡಿಬಿಟ್ಟು ಈ ಗ್ರಂಥದ ಬಗ್ಗೆ ಸ್ವಲ್ಪ ಡೀಟೇಲ್ಸು ಬ್ರಹ್ಮನಿಗೆ ಹೇಳ್ತಾರೆ. ಈ ಗ್ರಂಥದಲ್ಲಿ ಏನೇನಿದೆ ಅಂತ ಅದನ್ನು ಸ್ವಲ್ಪ ಓದಿ ತಿಳ್ಕೊಳ್ಳೋಣ. ಪರಮ ಪೂಜ್ಯವಾದ ಈ ಮಹಾಕಾವ್ಯವನ್ನು ರಚಿಸುತ್ತೇನೆ. ನಾನು ಈ ಮಹಾಗ್ರಂಥದಲ್ಲಿ ವೇದಗಳ ರಹಸ್ಯವನ್ನು, ಇತರ ಶಾಸ್ತ್ರಗಳ ಸಾರವನ್ನು ಪ್ರತಿಷ್ಠಾಪಿಸಿದ್ದೇನೆ ಅಂತ. ಎಲ್ಲ ಸಾರವನ್ನು ಕಂಪ್ಲೀಟಾಗಿ ವೇದದಲ್ಲಿ ಏನೇನೆಲ್ಲ ಇಂಪಾರ್ಟೆನ್ಸ್ ಇರುತ್ತೋ ಅವೆಲ್ಲ ಇದರಲ್ಲಿ ಇಳಿಸಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ವೇದಗಳ ಷಡಂಗಗಳ ಸಾರವನ್ನು, ವೇದಗಳು ಅವುಗಳ ಅಂಗಗಳು, 6 ಅಂಗಗಳು: ಶಿಕ್ಷಾ, ಕಲ್ಪ, ಜ್ಯೋತಿಷ, ಮತ್ತು ಛಂದಸ್ಸು, ಮತ್ತು ನಿರುಕ್ತ ಇವುಗಳೆಲ್ಲ 6 ಅಂಗಗಳಿರ್ತವೆ. ವ್ಯಾಕರಣ ಈ 6 ಅಂಗಗಳ ಸಮೇತ ಎಲ್ಲ ಸಾರವನ್ನು ಇದರಲ್ಲಿ ರಚಿಸಿದ್ದೀನಿ ಅಂತ ಅಂತಾರೆ. ಮತ್ತು ಉಪನಿಷತ್ತುಗಳ ಸಾರವನ್ನು ಈ ಮಹಾಗ್ರಂಥದಲ್ಲಿ ಅಳವಡಿಸಿದ್ದೀನಿ. ಉಪನಿಷತ್ತುಗಳ ಸಾರವನ್ನು ಕೂಡ, ಇತಿಹಾಸ, ಪುರಾಣಗಳೆಲ್ಲವನ್ನೂ ಇದರಲ್ಲಿ ತುಂಬಿಬಿಟ್ಟಿದ್ದೇನೆ. ಭೂತ, ವರ್ತಮಾನ ಮತ್ತು ಭವಿಷ್ಯಗಳೆಂಬ 3 ಕಾಲ ಸಂಖ್ಯೆಗಳ ವಿಷಯವಾಗಿಯೂ ಇದರಲ್ಲಿ ನಿರೂಪಣೆ ಇದೆ. ಭವಿಷ್ಯತ್ತು ಬಗ್ಗೆ ಕೂಡ, ಕಾಲದಲ್ಲಿ ಕಲಿ ಅಂತಮದಲ್ಲೆಲ್ಲ ಏನೇನಾಗುತ್ತೆ ಅನ್ನೋದು ಭವಿಷ್ಯದ ಬಗ್ಗೆ ಕೂಡ ಮಹಾಭಾರತದಲ್ಲಿ ಸಿಗುತ್ತೆ. ಭವಿಷ್ಯ ಪುರಾಣ ಕೂಡ ಸಪ್ರೇಟಾಗಿ ಬರೆದಿದ್ದಾರೆ, ಬಟ್ ಎಲ್ಲ ಪುರಾಣಗಳ ಸಾರನೂ ಮಹಾಭಾರತದಲ್ಲಿ ಎಲ್ಲವೂ ಸಿಗುತ್ತೆ. ಮತ್ತು ವೃದ್ಧಾಪ್ಯ, ಮೃತ್ಯು, ಭಯ, ರೋಗ, ಪದಾರ್ಥಗಳ ಸತ್ಯತ್ವವು ಮತ್ತು ಮಿಥ್ಯಾತ್ವವು, ಇವುಗಳ ಸ್ವರೂಪ ಲಕ್ಷಣಗಳು ನಿಶ್ಚಯಿಸಿ ಹೇಳಲಾಗಿದೆ. ಎಲ್ಲ ಪದಾರ್ಥಗಳ ಬಗ್ಗೆ, ಒಂದೊಂದು ಪದಾರ್ಥ, ವಿವಿಧ ಧರ್ಮಗಳು ಮತ್ತು ಆಶ್ರಮಗಳ ಲಕ್ಷಣಗಳು ಸಹ ಇದರಲ್ಲಿ ಅಳವಡಿಸಿದ್ದೇನೆ. ಮತ್ತು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಈ 4 ವರ್ಣದವರ ಕರ್ತವ್ಯ ಮತ್ತು ಪುರಾಣಗಳ ಮೂಲತತ್ವ ಇವುಗಳನ್ನು ಸ್ಪಷ್ಟಪಡಿಸಿದ್ದೇನೆ. ಮತ್ತು ತಪಸ್ಸಂದರೆ ಏನು, ಬ್ರಹ್ಮಚರ್ಯ ಅಂದರೆ ಏನು, ಬ್ರಹ್ಮಚರ್ಯದ ಸ್ವರೂಪ, ಅವುಗಳ ಅನುಷ್ಠಾನ ಹೆಂಗೆ ಮಾಡಬೇಕು, ಅದರಿಂದ ಪ್ರಾಪ್ತವಾಗುವ ಫಲಗಳೇನು, ಎಲ್ಲವೂ ಡೀಟೇಲ್ಸ್ ಸಿಗುತ್ತೆ. ಮತ್ತು ಪೃಥ್ವಿ, ಚಂದ್ರ, ಸೂರ್ಯ, ಗ್ರಹ, ನಕ್ಷತ್ರ, ತಾರೆಗಳು, ಕೃತ, ತ್ರೇತ, ದ್ವಾಪರ, ಕಲಿ 4 ಯುಗಗಳ ಪರಿಮಾಣ, ಯಾವ್ಯಾವ ಯುಗದಲ್ಲಿ ಏನೇನೆಲ್ಲ ಆಗುತ್ತೆ ಅಂದ್ಬಿಟ್ಟು 4 ಯುಗಗಳ ಬಗ್ಗೆನೂ ಡೀಟೇಲ್ಸ್ ಆಗಿರುತ್ತೆ. ನಕ್ಷತ್ರಗಳ ಫುಲ್ ಡೀಟೇಲ್ಸ್ ಇರುತ್ತೆ, ಜ್ಯೋತಿಷಾಸ್ತ್ರದ ಬಗ್ಗೆ ಇರುತ್ತೆ. ಸಮುದ್ರ ಇದ್ದಂಗೆ ಮಹಾಭಾರತ. ಮತ್ತು ಪ್ರಮಾಣ, ರಿಕ್ಕು, ಯಜು, ಸಾಮವೇದಗಳಲ್ಲಿ ಬರುವ ಆಧ್ಯಾತ್ಮಿಕ ವಿಷಯಗಳು, ವೇದದಲ್ಲಿ ಬರುವ ಎಲ್ಲ ಆಧ್ಯಾತ್ಮಿಕ ವಿಷಯಗಳು ಎಲ್ಲ ಇರ್ತವೆ. ಮತ್ತು ನ್ಯಾಯಶಾಸ್ತ್ರ, ಶಿಕ್ಷಾ, ಚಿಕಿತ್ಸೆ, ಮೆಡಿಸಿನ್ ಬಗ್ಗೆ ಎಲ್ಲ, ಇದರಿಂದಲೆಲ್ಲ ಶುಶ್ರೂಷೆ ಇವರೆಲ್ಲ ಈ ಗ್ರಂಥದಿಂದನೇ ಎಲ್ಲ ತೆಗೆದು ಶಾಸ್ತ್ರನ ಮತ್ತೆ ಸಪ್ರೇಟಾಗಿ ಮಾಡ್ಕೊಂಡ್ರು ಅವರು. ಮತ್ತು ದಾನ, ಮತ್ತು ಪಾಶುಪತ ಅಂದರೆ ಸಾಕ್ಷಾತ್ ಶಿವನ ಮುಖದಿಂದ ಹೊರಗಡೆ ಬಂದ ನಿಗಮ ಗ್ರಂಥಗಳು, ಇವುಗಳನ್ನು ಸಹ ಗ್ರಂಥದಲ್ಲಿ ವಿಶದೀಕರಿಸಿದ್ದೀನಿ ಅಂತಾರೆ. ಮತ್ತು ದೇವತೆಗಳು, ಮನುಷ್ಯರು ಮತ್ತು ಮೃಗ ಪಕ್ಷಿಗಳ
ಯೋನಿಗಳ ಜನ್ಮ ಪಡೆಯುವ ಕಾರಣಗಳನ್ನು ನಿರೂಪಿಸಿದ್ದಾರೆ. ಯಾವ ಕರ್ಮಗಳು ಮಾಡಿದ್ರೆ ಎಂಥ ಜನ್ಮಗಳು ಸಿಗುತ್ತೆ, ಅದು ಕೂಡ ಇವೆಲ್ಲ ಯಾರ್ಯಾರಿಗೆ ಎಂಥ ಶಾಪ ಮಾಡಿ ಎಂಥ ಪಾಪದ ಕೆಲಸ ಮಾಡೋದಕ್ಕೆ ಏನೆಲ್ಲ ಸಿಕ್ಕಿದೆ ಅಂತ ಅದು ಕೂಡ ಫುಲ್ಲು ಡೀಟೇಲ್ ಬಂದುಬಿಡುತ್ತೆ. ಇನ್ನು ಶಾಸ್ತ್ರ ವಿಹಿತ ಶಾಸ್ತ್ರ ನಿಷಿದ್ಧ ಕರ್ಮಗಳು ಮಾಡಿದ್ರೆ ಅವುಗಳ ಫಲಗಳೇನಂತ ಕೂಡ ಎಲ್ಲ ಸ್ಟೋರಿಗಳಲ್ಲಿ ಬಂದುಬಿಡುತ್ತೆ. ಈ ಮಹಾಭಾರತದಲ್ಲಿ ಮತ್ತು ಪುಣ್ಯತೀರ್ಥಗಳ ಬಗ್ಗೆ ಭಾರತ ದೇಶದಲ್ಲಿ ಎಲ್ಲ ಪ್ರಪಂಚದಲ್ಲೇ ಇರ್ಬೋದು, ಪುಣ್ಯತೀರ್ಥಗಳು, ನದಿಗಳ ಬಗ್ಗೆ, ಪರ್ವತಗಳ ಬಗ್ಗೆ, ಅರಣ್ಯಗಳ ಬಗ್ಗೆ, ಸಮುದ್ರಗಳ ಬಗ್ಗೆ ಕೀರ್ತನವಿರುತ್ತೆ. ಮತ್ತು ದಿವ್ಯ ನಗರಗಳು, ಆಗಿನ ಕಾಲದಲ್ಲಿ ದ್ವಾರಕ ಇಂಥವೆಲ್ಲ ಏನೇನೆಲ್ಲ, ಅಯೋಧ್ಯ ಇಂಥವೆಲ್ಲ ನಗರ ಇತ್ತಲ್ಲ, ಅಂಥ ನಗರಗಳ ವರ್ಣನೆ ಇರುತ್ತೆ. ಆ ಸೈಜು, ಏರಿಯಾ ಎಲ್ಲ ಫುಲ್ಲು ಡೀಟೇಲಾಗಿರುತ್ತೆ. ಎಷ್ಟು ಎಕರೆ ಅಂತ ಬಿಟ್ಬಿಡ ಫುಲ್ಲಾಗಿ. ಹಿಂದಿನ ಕಾಲದಲ್ಲಿ ರಾಜರಲ್ಲಿದ್ದ ಯುದ್ಧ ಕೌಶಲ ಏನೇನು, ಯಾವ ರಾಜನಲ್ಲಿ ಏನೇನು ಕೆಪ್ಯಾಸಿಟಿ ಇತ್ತು ಅಂತ ವರ್ಣನೆ ಇದೆ. ವಿವಿಧ ಭಾಷೆಗಳಲ್ಲಿ ವಿವಿಧ ಜಾತಿ ವಿಶೇಷಗಳ ಮ್ಲೇಚ್ಛ ಶಬ್ದವನ್ನು ಆವಾಗಲೇ ಮಹಾಭಾರತದಲ್ಲಿ ವ್ಯಾಸ ಭಗವಂತರೆಲ್ಲ ಬಳಸಿದ್ದಾರೆ. ಮ್ಲೇಚ್ಛ ಅಂದರೆ ಅವೈದಿಕ ಕರ್ಮಗಳು ಮಾಡಿಕೊಂಡು ಜೀವನ ಮಾಡೋವಂಥವ್ರು ಆಗಲೇ ಇದ್ದರು ವಿದೇಶದಲ್ಲಿ, ಅಲ್ಲಿ ಇಲ್ಲಿ. ಅವರೆಲ್ಲ ಕಾಡು ಮನುಷ್ಯರ ಥರ ಅವರು ಜೀವನ ನಡೆಸ್ಕೊಂಡು ಅನುಮಾನ ಪ್ರಮಾಣಗಳಿಂದ ಕೂಡ ಯಾವುದೋ ಒಂದು ಜೀವನ ಶೈಲಿ ಅಳವಡಿಸ್ಕೊಂಡ್ಬಿಡ್ತಾರೆ ಕಾಡು ಜನರು. ಆ ಥರ ಅವರು ಮ್ಲೇಚ್ಛರು ಆಗಲೇ ಇದ್ದರಂತೂ ಕೂಡ. ದುರ್ಯೋಧನಿಗೆ ಕೆರೋಸಿನ್ ಸಪ್ಲೈ ಲಕ್ಕ ಮನೆಯಲ್ಲಿ ಸುಟ್ಟಾಗ ದುರ್ಯೋಧನನ ಫ್ರೆಂಡ್ಸೇ ಇರ್ತಾರೆ ಈ ಮ್ಲೇಚ್ಛರು, ಏನಂದರೆ ಮುಸ್ಲಿಮ್ಸ್ ಅಂತಾರೆ. ಆಗ ಕೂಡ ಅವರಿದ್ದರು. ಆವಾಗಲೂ ಅವ್ರದ್ದು ಅದೇ ಬಿಸ್ನೆಸ್, ಪೆಟ್ರೋಲಿಯಮ್ಮು ಅದು ಅಂತ ಅದಕ್ಕೆ ಸಂಬಂಧಪಟ್ಟದ್ದೇ. ಆ ಸಪ್ಲೈ ಅವನ್ನೇ ಒಬ್ಬ ಮಾಡಿರ್ತಾನೆ, ವರ್ಣನೆ ಇದೆ. ವಿವಿಧ ಭಾಷೆಗಳ ಎಲ್ಲ ಇದೆ. ಮತ್ತು ಸರ್ವ ಪ್ರಾಣಿಗಳ ಹೃದಯ ಗುಹೆಗಳಲ್ಲಿಯೂ ಇರುವ ಬ್ರಹ್ಮವಸ್ತುವಿನ ವಿಷಯವಾಗಿ ಮುಖ್ಯವಾಗಿ ಎಲ್ಲ ಸರ್ವವ್ಯಾಪಕವಾಗಿರುವ ಬ್ರಹ್ಮವಸ್ತು ಸಚ್ಚಿದಾನಂದ ಸ್ವರೂಪದ ಜ್ಞಾನ ಪ್ರತಿಪಾದನೆ ಮಾಡಲಾಗಿದೆ. ಮತ್ತು ಬ್ರಹ್ಮದೇವ, ಆದರೆ ಈ ಮಹಾಗ್ರಂಥವನ್ನು ಪುಸ್ತಕ ರೂಪದಲ್ಲಿ ತರಲು ಲೇಖಕನೊಬ್ಬನನ್ನು ಈ ಪ್ರತಿಭೆಯಲ್ಲಿ ಕಾಣದವನಾಗಿದ್ದೇನೆ ಅಂತ. ಇವಾಗ ರೈಟರ್ ಬೇಕು, ಎಲ್ಲ ಮೈಂಡಲ್ಲಿ ಸ್ಕ್ರಿಪ್ಟ್ ರೆಡಿ ಇದೆ, ಸರಿಯಾದ ಲೇಖಕ ಮತ್ತು ಎಡಿಟರ್ ಬೇಕು ಈಗ. ಅದ್ರ ಸಲುವಾಗಿ ಈಗ ಮತ್ತೆ ಬ್ರಹ್ಮರ್ಷಿಗಳು ತುಂಬ ಚೆನ್ನಾಗಿರೋ ಕಾರ್ಯ ನಿಂದು, ಲೋಕ ಕಲ್ಯಾಣಕ್ಕಾಗಿ ನೀನು ಜ್ಞಾನಮಯ ದೀಪನೇ ಕೊಡ್ತಾಯಿದ್ದೀನಿ, ನೀನು ಇಂಥ ಕಾರ್ಯಕ್ಕೆ ಯೋಗ್ಯವಾದವನು ಮಹಾಗಣಪತಿಯೇ ಅಂತ ಹೇಳ್ತಾನೆ. ಇನ್ನು ಮಹಾಗಣಪತಿಯನ್ನು ಸ್ಮರಣೆ ಮಾಡಿದ ತಕ್ಷಣವೇ ವ್ಯಾಸ ಭಗವಾನರಲ್ಲ ಸತ್ಯ ಸಂಕಲ್ಪರು. ನಮ್ಮಗಳ ಸಂಕಲ್ಪಕ್ಕೆ, ಜೀವನ್ಮುಕ್ತರ ಸಂಕಲ್ಪಕ್ಕೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಾವು ಏನೇನೋ ಸಂಕಲ್ಪಗಳು ಮಾಡ್ಕೊತಾ ಇರ್ತೀವಿ. 100 ಸಂಕಲ್ಪ ಮಾಡ್ಕೊಂಡ್ರೆ 1-2 ಪೂರ್ತಿ ಆಗ್ತವೆ, ಮಿಕ್ಕಿದ್ದೆಲ್ಲ ಹಂಗೆ ಪೆಂಡಿಂಗ್ ಫೈಲ್ ಥರನೇ ಇರ್ತವೆ. ಆದರೆ ಮಹಾಪುರುಷರು ಏನಾದರೂ ಹಂಗೆ ಅನ್ಕೊಂಡ್ಬಿಟ್ರೆ ಇಮಿಡಿಯೇಟಕ್ಕೆ ಆ ಸಂಕಲ್ಪ ಬಲಗಳಿರ್ತವೆ. ನಮ್ಮ ತಾತ ಗುರುಗಳು 13 ವರ್ಷ ವಯಸ್ಸಿನಲ್ಲಿ ಮಿರ್ಜಾಪುರ ಕಾಡಲ್ಲಿ, ಅಲ್ಲಿ ನನಗೆ ಪರಮಾತ್ಮ ಸಿಗೋ ತನಕ ನಾನು ಊಟ ತಿನ್ನೋದಿಲ್ಲ, ನೀರು ಕುಡಿಯೋದಿಲ್ಲ ಅಂತ ಹಠ ಮಾಡಿ ಇರ್ತಾರೆ ಕಾಡಲ್ಲಿ. ಸಂಕಲ್ಪ ಅಂದರೆ ಹಂಗೆ. ಮತ್ತು 3 ದಿವಸ ಆಗೋಗಿರುತ್ತೆ. ಮತ್ತು ಅಲ್ಲಿ ಯಾರು ಕಾಡಲ್ಲಿ ಸುತ್ತಾಡಿ ಯಾರಪ್ಪ ನೀನಂತ ತಿಳ್ಕೊಂಡು ಫುಲ್ಲು ವೀಕಾಗಿ ಬಿದ್ದೋಗ್ಬಿಟ್ಟಿರ್ತಾರಲ್ಲ, ಅವರನ್ನಲ್ಲಿ ಚತುರ್ಭುಜಪುರ ಅಂತ ಊರಿಗೆ ಎತ್ಕೊಂಡು ಬರ್ತಾರೆ. ಎತ್ಕೊಂಬಂದು ನಿನಗೆ ಪರಮಾತ್ಮ ಅಂತಲೂ ತೋರಿಸೋದಕ್ಕಾಗೋದಿಲ್ಲ, ಆದರೆ ನಮ್ಮೂರಿಗೊಬ್ಬರು ಯೋಗಿಗಳು ಬಂದಿದ್ದಾರೆ, ಫುಲ್ಲು ಚಮತ್ಕಾರಕ್ಕೆ ಮಾಡ್ತಾವ್ರೆ. ಅವರು ಏನೇನೋ ಎಲ್ಲ ಮಾಡಿರ್ತಾರೆ. ಅಲ್ಲಿ ಅನಿಮ ಗರಿಮ ಸಿದ್ಧಿಗಳಿರೋರು ಅಭಯಾನಂದ ಸರಸ್ವತಿ ಮಹಾರಾಜರು ಬಂದಿದ್ದಾರೆ. ಅವ್ರು ನಿನಗೆ ಬೇಕಾದರೆ ಪರಮಾತ್ಮ ತೋರಿಸ್ಬೋದು, ನೀನು ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋದ್ರೆ ಏನು ಬ್ರಹ್ಮಚಾರಿ ಫಸ್ಟ್ ಊಟ ಮಾಡಂತ. ಇಲ್ಲ ನಾನು ಊಟ ಮಾಡಲ್ಲ, ನಾನು ಪರಮಾತ್ಮ ಸಿಗೋ ತನಕ ನಾನು ಮಾಡಲ್ಲ ಅಂತಾರೆ. ಬ್ರಹ್ಮಚಾರಿ, ನೀನು ಪರಮಾತ್ಮನನ್ನು ನೀನು ಹೇಗೆ ತಿಳ್ಕೊಂಡಿದೆಯೋ ಆ ಥರ ನೋಡಬೇಕು ಅಂದ್ಕೊಂಡಿದೆಯಾ, ಇಲ್ಲ ಪರಮಾತ್ಮನ ನಿಜವಾಗಿ ಯಥಾರ್ಥ ಸ್ವರೂಪವಾಗಿ ಹೇಗಿದ್ದಾನೋ ಯಥಾರ್ಥವಾಗಿ ತಿಳ್ಕೊಬೇಕು ಅಂದ್ಕೊಂಡಿದೆಯಾ ಹೇಳುತ್ತಾರೆ. ಆ ಪ್ರಶ್ನೆಯಲ್ಲೇ ಅವ್ರಿಗೆ ಅರ್ಥ ಆಗಿಬಿಟ್ಟಿದೆ. ಅಂದರೆ ನಾನು ಪರಮಾತ್ಮನನ್ನು ತಿಳಿಯುವ ಮಾರ್ಗ ಯೋಚನೆಗಳು ಅವೇ ರಾಂಗ್ ಇದೆ ಅಂತ ಅರ್ಥ ಮಾಡಿಕೊಂಡು, ಇಲ್ಲ ನನಗೆ ಗೊತ್ತಿಲ್ಲ ಹೆಂಗೆ ತಿಳ್ಕೊಬೇಕಂತ, ಪರಮಾತ್ಮನ ನಿಜ ಸ್ವರೂಪವಾಗಿ ಹೆಂಗಿದನೋ ಹಂಗೆ ತಿಳ್ಕೊಬೇಕಂತ ಯಥಾರ್ಥವಾಗಿ ತಿಳ್ಕೊಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಹಂಗಾದ್ರೆ ನಾನು ಹೇಳ್ದಂಗೆ ಫಸ್ಟ್ ಊಟ ಮಾಡಂತ. ಸಾಕ್ಷಾತ್ ಪರಮಾತ್ಮನೇ ಸಿಕ್ಕಿದ್ದಾನೆ. ಜೀವನ್ಮುಕ್ತ ಪುರುಷ ಅಂದ್ರೇನು? ಪರಮಾತ್ಮನೂ ಪ್ರಕಟ ಆಗಬೇಕಂದ್ರೆ ಯಾವುದೋ ಒಂದು ಫಿಸಿಕಲ್ ಬಾಡಿಯಿಂದನೇ ಪ್ರಕಟ ಆಗಬೇಕು ತಾನೆ. ಮತ್ತು ಅವನು ಜೀವನ್ಮುಕ್ತ ಪುರುಷ ಅಂದರೆ ಸಾಕ್ಷಾತ್ ಪರಮಾತ್ಮನೇ ಸಿಕ್ಕಿಬಿಟ್ಟಿದ್ದಾನೆ. ಆ ಸಂಕಲ್ಪ ಬಲ ಅಷ್ಟು ಬಲ ಇರುತ್ತೆ. ಸತ್ಯ ಸಂಕಲ್ಪ ಹುಟ್ಟದಾಗಿದ್ದು ಸಾಯೋ ತನಕ ಒಂದು ಸುಳ್ಳು ಜೋಕ್ ರೂಪದಲ್ಲಿ ಕೂಡ ಹೇಳಿಲ್ವಂತೆ. ಅಂಥ ದಿವ್ಯವಾದ ಜೀವನ ನಡೆಸಿದ್ದಾರೆ. ಮತ್ತು
10 ವರ್ಷ 11 ವರ್ಷ ವಾಕ್ ಮೌನ ಪಾಲನೆ ಮಾಡೋರು ಕೂಡ ಸಡನ್ನಾಗಿ ಅವ್ರು ಮತ್ತೆ ಆ ಮೌನದಿಂದ ಹೊರಗಡೆ ಬಂದು ಏನಾದರೂ ಒಂದು ಮಾತು ಹೇಳಿಬಿಟ್ರೆ ಆಗುತ್ತೆ ಅಂದ್ಬಿಟ್ರೆ ಆಗ್ಬಿಡ್ತಾರೆ. ಆ ಶಕ್ತಿ ಬರುತ್ತೆ. ಆ ನಿಷ್ಠೆಯಿಂದ ಸಾಧನೆ ಮಾಡೋರಿಗೆ ಅಂಥವ್ರಿಗೆ ಆ ಬಲ ಬರುತ್ತೆ. ಇಲ್ಲಾಂದರೆ ಮಿಕ್ಕಿದವರೆಲ್ಲ ಏನು ಸಾಧನೆ ಇಲ್ಲ, ಏನಿಲ್ಲ, ಸುಮ್ಮನೆ ಸಂಕಲ್ಪಗಳು ಮಾಡಿಕೊಂಡು ಶಾಪಗಳಾಗಿದ್ರೂ ಅವ್ರದ್ದೇನು ಕೆಲಸನೇ ಮಾಡೋದಿಲ್ಲ. ಅದಕ್ಕೆ ಜೀವನ್ಮುಕ್ತ ಪುರುಷದ್ದು ಸತ್ಯ ಸಂಕಲ್ಪ ಅಂತಾರೆ. ಅಷ್ಟು ಪವರ್ ಇರುತ್ತೆ ಸಂಕಲ್ಪದಿಂದ. ಅದಕ್ಕೆಲ್ಲ ನಮ್ಮ ತಾತ ಗುರುಗಳು ಓಂಕಾರೇಶ್ವರದಲ್ಲಿ ಅರ್ಧರಾತ್ರಿಯಲ್ಲಿ ಬಂದುಬಿಟ್ಟು ವಿಕ್ಷಿಪ್ತ ರೋಗಿಗಳು, ನೀವು ಸಂಕಲ್ಪದಿಂದ ಶಾಸ್ತ್ರ ಹಿಡಿದು ಸಂಕಲ್ಪದಿಂದ ಬೇರೆಯವರು ರೋಗಗಳು ತಗೋಬೋದು ಅಂತಾರೆ. ನಿಜಾನ ಅಂತ ಕೇಳ್ತಾರೆ. ಹೌದು ನಿಜ ಅಂದರೆ ಹಂಗಾದ್ರೆ ಸಂಕಲ್ಪದಿಂದ ನನ್ನ ಶರೀರದಲ್ಲಿರೋ ರೋಗ ತಗೊಳ್ಳಿ ಅಂದ್ಬಿಡ್ತಾನೆ. ನೀರು ತಗೊಂಡು ಇಮಿಡಿಯೇಟಾಗಿ ಅದು ತಗೊಂಡು ಪ್ರಾಕ್ಟಿಕಲಾಗಿ ಪ್ರೂವ್ ಮಾಡಿ ತೋರಿಸ್ತಾರೆ. ಅಷ್ಟು ಇರುತ್ತೆ. ಮತ್ತು ಸಾಕ್ಷಾತ್ ವ್ಯಾಸ ಭಗವಾನರು ಅವ್ರ ಸಂಕಲ್ಪ ವಿಷ್ಣು ಸ್ವರೂಪರೇ ಆಗಿರ್ತಾರೆ. ಅವರು ಸಂಕಲ್ಪ ಮಾಡಿದ ತಕ್ಷಣವೇ ವಿನಾಯಕ ಪ್ರತ್ಯಕ್ಷ ಆಗಿಬಿಡ್ತಾನೆ. ಪ್ರತ್ಯಕ್ಷ ಆಗಿಬಿಟ್ಟು ಕಂಡೀಷನ್ಗಳು ಗೊತ್ತಲ್ಲ, ನೀನು ಕಂಟಿನ್ಯೂಸ್ ಆಗಿ ಹೇಳಿದ್ರೆ ನಾನು ಬರಿತಾ ಇರ್ತೀನಿ ಅಂತಾರೆ ಮಹಾಭಾರತ. ವ್ಯಾಸರು ಒಂದು ಕಂಡೀಷನ್ ಇರ್ತಾರೆ, ಸರಿ ನೀನು ನಾನು ಹೇಳೋದನ್ನೆಲ್ಲ ನೀನು ಅರ್ಥ ಮಾಡಿಕೊಂಡು ಬರಿಬೇಕು ಅಂತಾರೆ. ಆ ಅರ್ಥ ಒಳಗೆ 8800 ಕೂಟ ಶ್ಲೋಕಗಳಿರ್ತವೆ. ಅಷ್ಟು ಬೇಗನೆ ಅನ್ವಯ ಮಾಡಿ ಅರ್ಥ ತೆಗೆಯೋದಕ್ಕಾಗೋದಿಲ್ಲ. ಒಂದೇ ಶಬ್ದದಲ್ಲಿ ಅನೇಕ ಮೀನಿಂಗ್ಸ್ ಇರ್ತವೆ. ಈಗ ಹರಿ ಅನ್ನೋ ಶಬ್ದದಲ್ಲಿ ಈಶ್ವರನ ಹೆಸರು ಬರುತ್ತೆ. ಕೋತಿಯನ್ನು ಕೂಡ ಹರಿ ಅಂತಾರೆ, ಹಾವನ್ನು ಕೂಡ ಹರಿ ಅಂತಾರೆ. 12 ಮೀನಿಂಗ್ಸ್ ಇರ್ತವೆ. ಅಂಥ ವಿಚಿತ್ರವಾದ ಶಬ್ದಗಳನ್ನೆಲ್ಲ ಬಳಸಿಬಿಟ್ಟು ಶ್ಲೋಕ ರಚನೆ ಮಾಡಿದ್ರೆ ಕರೆಕ್ಟ್ ಅನ್ವಯ ಮಾಡೋ ಅಷ್ಟೊತ್ತಿಗೆ ಸುಮಾರು ಸಮಯ ಆಗುತ್ತೆ. ಈಗ ನಾವು ಭಾಷೆಕಾರ ಭಗವಾನರು ವಿಷ್ಣು ಪುರಾಣದ ಅಂಡಸ್ಯ ಅಂತ ಇವತ್ತು ಬೆಳಗ್ಗೆ ನೋಡಿದವಲ್ಲ, 2 ಸತಿ ಅಂಡ ಶಬ್ದಗಳು ಬಂದಿದೆ. ಸರಿಯಾಗಿ ಟೀಕಾ ಭಾಷೆ ನೋಡಿಲ್ಲ ಅಂದರೆ ಆ ಶ್ಲೋಕದ ಅರ್ಥ ತೆಗೆಯೋದಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ಗೂಢವಾಗಿರ್ತವೆ. ಇನ್ನು ಅಂಥ ಕೂಟ ಶ್ಲೋಕದಲ್ಲಿ ಮಧ್ಯದಲ್ಲಿ ಹೇಳ್ತಾ ಇದ್ರು ಅವರು. ಇನ್ನು ವಿನಾಯಕರು ಯೋಚನೆ ಮಾಡೋ ಅಷ್ಟರಲ್ಲಿ ನೆಕ್ಸ್ಟ್ ಶ್ಲೋಕ ರೆಡಿ ಮಾಡ್ಕೊಂಡ್ಬಿಡ್ತಾಯಿದ್ರು. ಈ ಥರ ಮಹಾಭಾರತ ಇನ್ನು ಸ್ಟಾರ್ಟ್ ಆಗುತ್ತೆ. ಹಾಗೆ ಸಲಹೆ ಅಂತ ಹಿಂಗೆಲ್ಲ ರಚನೆ ಎಲ್ಲ ಪೂರ್ತಿ ಆಗಿಬಿಡುತ್ತೆ. ಮತ್ತು ಮುಖ್ಯವಾಗಿ ಮಹಾಭಾರತದಲ್ಲಿರುವ 8800 ಕೂಟ ಶ್ಲೋಕಗಳ ಅರ್ಥವನ್ನು ಆ ಶ್ಲೋಕ ನೆನ್ನೆ ಓದ್ವಲ್ಲ, ನಾನು ತಿಳಿದಿರುತ್ತೇನೆ. ಯಾರು? ಈಗ ಉಗ್ರಶ್ರವ ಋಷಿನಿ ಈಗೆಲ್ಲ ಮಹಾಭಾರತ ಸ್ಟೋರಿ ಹೇಳ್ತಾ ಇರೋದು. ಆ ಸ್ವಯಂ ಹೇಳ್ತಾನೆ, ನನಗೂ ಆ ಕೂಟ ಶ್ಲೋಕಗಳು ಗೊತ್ತು, ಮತ್ತು ಶುಕನು ತಿಳಿದಿರುತ್ತಾನೆ. ವ್ಯಾಸ ಭಗವಾನ್ರ ಮಗನಿಗೂ ಆ ಕೂಟ ಶ್ಲೋಕಗಳೆಲ್ಲ ಗೊತ್ತಿರುತ್ತಂತೆ. ಸಂಜಯನಿಗಿದು ತಿಳಿದಿರಲೂಬಹುದು, ತಿಳಿಯದೇ ಇರಬಹುದು ಅಂತ ಡೌಟ್ ವ್ಯಕ್ತ ಮಾಡ್ತಾನೆ. ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದ, ಬಟ್ ಆ ಕೂಟ ಶ್ಲೋಕಗಳು ಅಷ್ಟೊಂದು ವ್ಯಾಕರಣ ಜ್ಞಾನ ಇತ್ತೋ ಇಲ್ಲ ಅಂತ ಡೌಟ್ ಪಡ್ತಾರೆ ಈ ಋಷಿಗಳು. ಇದು ಸ್ವಲ್ಪ ಸಂದೇಹದ ವಿಷಯವೇ ಆಗಿದೆ ಅಂತಾರೆ. ಸಂಜಯನಿಗೆ ಗೊತ್ತಿತ್ತೋ ಗೊತ್ತಿಲ್ಲ ಕೂಟ ಶ್ಲೋಕಗಳ ಬಗ್ಗೆ ಅಂತ. ಈ ಥರ ಆಗಿಬಿಟ್ಟು ಮತ್ತು ಆ ಥರ ಇನ್ನು ಮಂಗಳಾಚರಣೆ ಎಲ್ಲ ಮಾಡಿಬಿಟ್ಟು ವಿನಾಯಕನ ಕೂಡ ನಮಸ್ಕಾರ ಮಾಡಿಕೊಂಡು, ಇನ್ನು ಇದು ಧರ್ಮ ಅರ್ಥ ಕಾಮ ಮೋಕ್ಷಗಳು ಮತ್ತು ಅವುಗಳ ಸೂಕ್ಷ್ಮ ಮತ್ತು ವಿಸ್ತಾರವಾದ ಕಥನದಿಂದ ಭಾರತವೆಂಬ ಸೂರ್ಯನು ಮಾನವರ ಅಜ್ಞಾನವನ್ನು ಹೋಗಲಾಡಿಸಿದ್ದಾನೆ. ವ್ಯಾಸ ಭಗವಾನರು ಈ ಒಂದು ಮಹಾಭಾರತವನ್ನು ರಚನೆ ಮಾಡಿ ಮನುಷ್ಯರ ಒಂದು ಅಜ್ಞಾನವನ್ನು ತೊಲಗಿಸಿದ್ದಾನೆ ಅಂದ್ಬಿಟ್ಟು. ಮತ್ತು ಈ ಮಹಾಭಾರತದ ಇತಿಹಾಸವು ಜ್ವಾಜ್ವಲ್ಯಮಾನದ ದೀಪಪ್ರಾಯವಾಗಿದೆ. ಈ ಬೆಳಕು ಮೋಹದ ಆವರಣವನ್ನು ಸಂಪೂರ್ಣವಾಗಿ ವಿನಾಶಗೊಳಿಸುತ್ತದೆ. ಇವೆಲ್ಲ ಪ್ರತಿಜ್ಞೆಗಳು ಮಾಡ್ತಾ ಇದ್ದಾರೆ. ಮತ್ತು ಯಾವ್ಯಾವ ಪರ್ವ ಯಾವ ಒಂದು ಮರಕ್ಕೆ ಕಂಪೇರ್ ಮಾಡಿಕೊಂಡು ಇದನ್ನು ಮಾಡ್ತಾರೆ. ಮತ್ತು ಅದನ್ನು ನೋಡೋಣ. ಈ ಮಹಾಭಾರತಕ್ಕೆ ಸಂಗ್ರಹಾಧ್ಯಾಯವೆಂಬುದು ಬೀಜಪ್ರಾಯವಾಗಿದೆ. ಸಂಗ್ರಹ ಅಧ್ಯಾಯ ಅಂತ ಒಂದು ಅಧ್ಯಾಯ ಚಾಪ್ಟರ್ ಬರುತ್ತೆ, ಅದು ಬೀಜ ಇದ್ದಂಗೆ ಮಹಾಭಾರತಕ್ಕೆ. ಮತ್ತು ಪೌಲೋಮ ಮತ್ತು ಆಸ್ತಿಕ ಪರ್ವಗಳು ಮಹಾಭಾರತದ ವೃಕ್ಷಗಳು, ಮಹಾಭಾರತದ ವೃಕ್ಷದ ಬೇರಿನಂತಿವೆ. ಇವೆರಡು ಬೇರಿದ್ದಂಗೆ, ಮಹಾಭಾರತ ಎಂಬ ವೃಕ್ಷಕ್ಕೆ ಬೇರಿದ್ದಂಗೆ 2 ಪರ್ವಗಳು. ಮತ್ತು ಈ ವೃಕ್ಷದ ಮೇಲೆ ಸಂಭವ ಪರ್ವ ಇದರ ನಡುಭಾಗ. ಸಂಭವ ಅಂದರೆ ಮೇಯ್ನ್ ಸ್ಟೆಮ್ ಇದ್ದಂಗೆ ಸಂಭವ ಪರ್ವ ಮಹಾಭಾರತಕ್ಕೆ. ಸಭಾ ಮತ್ತು ಅರಣ್ಯ ಪರ್ವಗಳೇನಿದೆ, ಇದು ವೃಕ್ಷದ ಮೇಲೆ ಪಕ್ಷಿಗಳು ವಾಸ ಮಾಡಲು ಯೋಗ್ಯವಾದ ಪೊಟರೆಗಳು ರೂಪದಲ್ಲಿವೆ ಅಂತ, ಕೂಡುಗಳಿದ್ದಂಗೆ ಅವು. ಮತ್ತು ಅರಣಿ ಪರ್ವವು ಮತ್ತು ಈ ಮಹಾಭಾರತ ವೃಕ್ಷದ ಗ್ರಂಥಿ ಸ್ಥಳವಾಗಿದೆ. ಅರಣಿ ಪರ್ವ ಅಂತ ಒಂದು ಪರ್ವ ಬರುತ್ತೆ, ಅದು
ಲಿಂಕ್ ಇದ್ದಂಗೆ. ಇವ ಈ ಎಲ್ಲ ಕೊಂಬೆಗೂ ಸ್ಟೆಮ್ಮಿಗೂ ಏನು ಲಿಂಕ್ ಇರ್ತಾವಲ್ಲ ಜಾಯಿಂಟ್ಸ್, ಆ ಥರ ಲಿಂಕ್ಗಳಿದ್ದಂಗೆ ವಿರಾಟ ಪರ್ವ ಮತ್ತು ಉದ್ಯೋಗ ಪರ್ವಗಳು ಈ ಮಹಾಭಾರತ ವೃಕ್ಷಕ್ಕೆ ಸಾರಭೂತವಾದ ಭಾಗಗಳು, ಗೊಬ್ಬರ ಇದ್ದಂಗೆ. ಮತ್ತು ಭೀಷ್ಮ ಪರ್ವವು ಮಹಾಭಾರತ ವೃಕ್ಷದ ದೊಡ್ಡ ಕೊಂಬೆ ಇದ್ದಂಗೆ ಭೀಷ್ಮ ಪರ್ವ. ದ್ರೋಣ ಪರ್ವವು ಇದರ ಎಳೆಗಳಿದ್ದಂಗೆ, ಕೊಂಬೆಯ ಎಳೆಗಳಿದ್ದಂಗೆ ದ್ರೋಣ ಪರ್ವ. ಕರ್ಣ ಪರ್ವವು ಮಹಾಭಾರತ ವೃಕ್ಷದ ಶ್ವೇತ ಕುಸುಮಗಳು, ವೈಟ್ ಫ್ಲವರ್ಸ್ ಇದ್ದಂಗೆ ಕರ್ಣ ಪರ್ವ ಅಂತ. ಶಲ್ಯ ಪರ್ವವು ಈ ಕುಸುಮಗಳ ಒಳಗಡೆ ಇರೋ ಸುಗಂಧ ರೂಪ, ಸ್ಮೆಲ್ ಏನಿರುತ್ತೆ, ಸೆಂಟ್ ಇರುತ್ತೋ ಆ ಸೆಂಟ್ ಇದ್ದಂಗೆ. ಸ್ತ್ರೀ ಪರ್ವ ಮತ್ತು ಐಶಿಕ ಪರ್ವಗಳು ಈ ವೃಕ್ಷದ ಛಾಯಾರೂಪ, ನೆರಳು, ಮರದ ನೆರಳಿದ್ದಂಗೆ. ಶಾಂತಿ ಪರ್ವವು ಈ ಮಹಾಭಾರತದ ವೃಕ್ಷದ ಮಹಾಫಲ. ಶಾಂತಿ ಪರ್ವದಲ್ಲಿ ಒಳ್ಳೆ ಜ್ಞಾನ ಬೋಧನೆ ಎಲ್ಲ ಬರುತ್ತಲ್ಲ ಶಾಂತಿ ಪರ್ವದಲ್ಲಿ. ಸಾಯಂಕಾಲ ಹೊತ್ತು ಈ ಶಾಂತಿ ಪರ್ವನ್ನೇ ಡೈಲಿ ಅಧ್ಯಯನ ಮಾಡಬೇಕಂತ ವಿದ್ಯಾರಣ್ಯ ಸ್ವಾಮೀಜಿಗಳು ಅಂತಾರೆ, ಮಲಗೋದಕ್ಕಿಂತ ಮುಂಚೆ. ಅಶ್ವಮೇಧ ಪರ್ವವು ಈ ವೃಕ್ಷದ ಅಮೃತ ರಸ. ಅಶ್ವಮೇಧ ಪರ್ವ ಈ ವೃಕ್ಷದ ಅಮೃತ ರಸ ಇದ್ದಂಗೆ. ಮತ್ತು ಆಶ್ರಮವಾಸಿಕ ಪರ್ವವು ವೃಕ್ಷದ ದಡದಲ್ಲಿ ಕುಳಿತುಕೊಳ್ಳಲು ಯೋಗ್ಯವಾದ ಒಂದು ನಿವಾಸ ಸ್ಥಾನ ಇದ್ದಂಗೆ. ಕೆಲವೊಂದು ಮರದ ಕೆಳಗಡೆ ತಾನಾಗಿ ತಾನೇ ಗೂಡು ಥರ, ಗುಹೆ ಥರ ರೆಡಿಯಾಗಿರ್ತವೆ, ಅಂಥ ಸ್ಥಳ ಇದು. ಮತ್ತು ಶ್ರುತಿರೂಪವಾಗಿರುವ ಮೌಸಲ ಪರ್ವವು ಎಲ್ಲ ಶಾಖೆಗಳ ಅಂತಿಮ ಭಾಗ ರೂಪದಲ್ಲಿದ್ದ ಶಿಷ್ಟರಿಂದಲೂ ದ್ವಿಜರಿಂದಲೂ ಸೇವಿಸಲ್ಪಡುವ ಯೋಗ್ಯವಾದ ಇದೊಂಥರ ಫಲ ಇದ್ದಂಗೆ. ಮೇಘವು ಯಾವ ರೀತಿಯಲ್ಲಿ ಸರ್ವಭೂತಗಳಿಗೂ ಆಶ್ರಯದಾಯಕವಾಗಿದೆಯೋ ಅದೇ ರೀತಿಯಲ್ಲಿ ಈ ಭಾರತ ಕಲ್ಪವೃಕ್ಷವು ಸರ್ವ ಕವಿ ಮುಖ್ಯರಿಗೂ ಆಶ್ರಯವಾಗಿದೆ. ಕವಿಗಳಿಗೆ ಮಹಾಭಾರತ ತುಂಬ ಇಷ್ಟ, ಯಾಕಂದರೆ ಫುಲ್ ಮೀಲ್ಸ್ ಸಿಕ್ದಂಗೆ ಅವ್ರಿಗೆ. ಇದರಿಂದ ಎಷ್ಟೊಂದು ರಹಸ್ಯಗಳು ಗೊತ್ತಾಗುತ್ತಂದರೆ ಆಶ್ಚರ್ಯ. ಒಂದು ಸತಿ ಮಹಾಭಾರತನ ಯಾರಾದರೂ ಓದ್ಬಿಟ್ಟಿದ್ದಾರೆ ಅಂದರೆ ಇನ್ನು ಮತ್ತೆ ಅವ್ನು ಎಲ್ಲಿ ಪ್ರವಚನಕ್ಕೆ ಹೋದರೂ ಯಾವುದಕ್ಕೆ ಬೇಕಂದ್ರೆ ಎಂಥ ಎಕ್ಸಾಂಪಲ್ಸ್, ಎಂಥ ದೃಷ್ಟಾಂತ ಬರುತ್ತಂದರೆ ಅದ್ಭುತವಾಗಿ ಪ್ರವಚನ ಮಾಡಿಬಿಡ್ತಾನೆ. ಕಂಪ್ಲೀಟ್ ಹೆಚ್ಚು ಇನ್ಫಾರ್ಮೇಷನ್ ಇರುತ್ತೆ ಅವ್ರ ಹತ್ರ. ಮತ್ತು ಈ ಭಾರತ ವೃಕ್ಷದಲ್ಲಿ ರುಚಿಕರವಾದ, ಪವಿತ್ರವಾದ, ರಸಯುಕ್ತವಾದ, ಅವಿನಾಶಿಯಾದ ಪುಷ್ಪಗಳು ಮತ್ತು ಫಲಗಳು ಇವೆ. ಈ ವೃಕ್ಷವನ್ನು ದೇವತೆಗಳು ಛೇದನ ಮಾಡಲಾರರು. ತುಂಬ ಬಲವಾದಂಥ ವೃಕ್ಷ ಅಂತ ಇದು. ಇಂಥ ಮಹಾಭಾರತದ ಮಹಾವೃಕ್ಷದ ವರ್ಣನೆಯನ್ನು ನಾನೀಗ ಮಾಡುತ್ತೇನೆ ಅಂದ್ಬಿಟ್ಟು ಫಸ್ಟು ಮಹಾಭಾರತದ್ದು ಔಟ್ಲೈನ್ ಹೇಳ್ಬಿಡ್ತಾರೆ, ಸ್ಟೋರಿ ಏನು ಅಂದ್ಬಿಟ್ಟು. ಮತ್ತು ಡೀಟೇಲಾಗಿ ಕಂಪ್ಲೀಟಾಗಿ ಹೋಗ್ತಾರೆ. ಫಸ್ಟು ಸ್ಟಾರ್ಟಿಂಗಿಂದ ಹಿಡಿದು ಒಂದು ಔಟ್ಲೈನ್ ಕಂಪ್ಲೀಟಾಗಿ ಮಹಾಭಾರತದಲ್ಲಿ ಏನೆಲ್ಲ ಇಂಪಾರ್ಟೆನ್ಸ್ ಬರುತ್ತೆ ಅಂತ ಮುಂಚೆನೇ ಹೇಳ್ಬಿಡ್ತಾರೆ. ಫಸ್ಟು ಧರ್ಮಾತ್ಮರಾದ ಕೃಷ್ಣ ದ್ವೈಪಾಯನರ ತಾಯಿಯಾದ ಸತ್ಯವತಿ ಮತ್ತು ಗಂಗಾಪುತ್ರನಾದ ಭೀಷ್ಮನ ಆದೇಶದಂತೆ ಅವ್ರದ್ದೊಂದು ದೊಡ್ಡ ಸ್ಟೋರಿ. ಆ ಸ್ಟೋರಿಗೆಲ್ಲ ಡೀಟೇಲ್ ಬರ್ತವೆ. ಏನಿಲ್ಲ, ಶಾಂತನು ಅಂತ ರಾಜ ಇರ್ತಾನಲ್ಲ, ಶಾಂತನು ರಾಜ ಗಂಗಾದೇವಿಯನ್ನು ನೋಡಿ ಫಸ್ಟು ಮದುವೆ ಮಾಡ್ಕೋಬೇಕಂತ ನಿಶ್ಚಯ ಆಗಿರ್ತಾನೆ. ಬಟ್ ಗಂಗಾದೇವಿನ ಒಂದು ಕಂಡೀಷನ್ ಹಾಕ್ತಾರೆ, ನಾನು ಏನು ಮಾಡಿದ್ರು ನೀನು ನನಗೆ ಪ್ರಶ್ನೆ ಕೇಳಬಾರ್ದು ಅಂದ್ಬಿಟ್ಟು. ಯಾವತ್ತು ನೀನು ನಾನು ಮಾಡೋ ಕೆಲಸನ ನಿಲ್ಲಿಸಿದ್ರೆ ಆವತ್ತು ನಾನು ಬಿಟ್ಟು ಹೊಟ್ಟೋಗ್ಬಿಡ್ತೀನಿ ಅಂತ. ಆ ಗಂಗಾದೇವಿ 8 ಜನ ವಸು ಇರ್ತಾರೆ. 8 ಜನ ವಸುಗೆ ಶಾಪ ಬಂದಿರುತ್ತೆ ಗೂಳಕ್ಕೆ ಹೋಗ್ಬೇಕಂತ. ಅವ್ರು ಯಾವುದೋ ಒಂದು ಕಾಮಧೇನು ಹಸುವನ್ನು ಕಳ್ತನ ಮಾಡಿರ್ತಾರೆ ಯಾವುದೋ ಋಷಿಗೆ, ಅದರಿಂದ ಶಾಪಗ್ರಸ್ತರಾಗಿರ್ತಾರೆ. 8ನೇವನೇ ಭೀಷ್ಮ. ಈ ಭೀಷ್ಮ ಏನಿರ್ತಾನೆ ಮೇಯ್ನು ಲೀಡರ್ ಆಗಿರ್ತಾನೆ ಆ ವಸುಗಳಿಗೆ. ಮಿಕ್ಕಿದವ್ರಿಗೆ ಕೇವಲ ಭೂಲೋಕದಲ್ಲಿ ಜನ್ಮ ತಗೊಂಡು ಜನ್ಮ ಮಾತ್ರ ಅಷ್ಟು ಪ್ರಾರಬ್ಧ, ಜಾಸ್ತಿ ಆಯುಷ್ ಏನಿರಲ್ಲ. ಸುಮ್ಮನೆ ಜನ್ಮ ತೊಗೊಂಡ್ಬಿಟ್ರೆ ಆ ಶಾಪ ವಿಮುಕ್ತಿ ಆಗಿಬಿಡ್ತಾರೆ. ಅದಕ್ಕೆ ಗಂಗಾದೇವಿನವರು ವರ ಕೇಳ್ಕೊತಾರೆ, ನೀವು ಭೂಲೋಕದಲ್ಲಿ ನಮ್ಮನ್ನು ಮಕ್ಕಳ ರೂಪದಲ್ಲಿ ನಮಗೆ ಜನ್ಮ ಕೊಟ್ಟು ನಮ್ಮನ್ನು ಹುಟ್ಟಿದ ತಕ್ಷಣ ನಮ್ಮನ್ನು ಸಾಯಿಸಿಬಿಡಿ ಅಂತ. ಗಂಗೆದು ಸ್ಟೋರಿ ಬರುತ್ತೆ ಡೀಟೇಲಾಗಿ. ಗಂಗಾ ಕೂಡ ಕಂಪ್ಲೀಟಾಗಿ ಅವ್ರ ತಂದೆ ತಾಯಿ ದೈವ ಗಂಗೆ ಕೂಡ ಶಾಪ ಬರುತ್ತೆ. ಗೋಲೋಕದಲ್ಲಿರ್ತಾರೆ, ಗೋಲೋಕದಿಂದ ಶಾಪಗ್ರಸ್ತರಾಗಿ ಮತ್ತು ಭೂಲೋಕಕ್ಕೆ ಜನ್ಮ ತಗೊಂಡು ಬರ್ತಾರೆ. ಇಲ್ಲಿ ಸಪ್ರೇಟಾಗಿ ತಂದೆ ತಾಯಿ ಇರ್ತಾರೆ. ಪಾರ್ವತಿ ದೇವಿಗೂ ಭೂಲೋಕಕ್ಕೆ ಬರಬೇಕಂದ್ರೆ ಕೂಡ ಪರ್ವತರಾಜನ ಮಗಳಾಗಿ ಬರ್ತಾರೆ. ಅವೆಲ್ಲ ಸ್ಟೋರೀಸು ಡೀಟೇಲಾಗಿ ಬರ್ತಾರೆ. ಈಗ ಕೇವಲ ಔಟ್ಲೈನ್ ಅಷ್ಟೇ, ಔಟ್ಲೈನ್ ಹೇಳ್ತಾ ಇದ್ದಾರೆ. ಈಗ ಈ ಶಾಂತನು ಅಂತ ಒಬ್ಬ ರಾಜ, ಅದ್ರ ಹಿಂದುಗಡೆ ಪಾಂಡು ಹೇಳಿದ್ರಲ್ಲ,
10 ಲಕ್ಷ 10,000 ಜನ ಉತ್ಪನ್ನ ಮಾಡಿದ್ಮೇಲೆ ಇದರಲ್ಲೇ ವಂಶಗಳೆಲ್ಲ ಸ್ಟಾರ್ಟ್. ಯದುವಂಶ, ಕುರುವಂಶ. ಕುರುವಂಶದಲ್ಲಿಗೆ ಶಾಂತನು ಇದ್ದಾನೆ ಒಬ್ಬ. ಆ ಶಾಂತನು ಗಂಗಾದೇವಿಯನ್ನು ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕಂತ ಅನ್ಕೊತಾನೆ. ಬಟ್ ಗಂಗಾದೇವಿ ಕಂಡೀಷನ್ ಹಾಕಿರ್ತಾರೆ. ಮತ್ತು ಮದುವೆ ಆದಮೇಲೆ ಮಕ್ಕಳು ಹುಟ್ಟಿದ ತಕ್ಷಣ ಹೋಗಿ ಗಂಗಾ ನದಿಯಲ್ಲಿ ಬಿಸಾಕ್ತಾ ಇರ್ತಾರೆ. ಅದನ್ನು ನೋಡಿ ಪ್ರಶ್ನೆ ಕೇಳಬಾರ್ದು ಅಂತ ಕೇಳಿದ್ರಾಗೇ ಬಿಟ್ಟು ಹೊಟ್ಟೋಗ್ತೀನಂತ. 7 ಜನನ ಹಂಗೆ ಸಾಯಿಸೋ ತನಕ ಸುಮ್ಮನೆ ಇರ್ತಾನೆ. ಬಟ್ 8ನೇ ಭೀಷ್ಮ ಹುಟ್ಟಾಗ ಆವಾಗ ಒಂದು ಸತಿ ನೀನು ಯಾಕೆ ಈ ಥರ ಮಾಡ್ತಿದೀಯ ಅಂತ ನಿಲ್ಲಿಸ್ಬಿಡ್ತಾನೆ. ನಿಲ್ಲಿಸ್ಬಿಟ್ರಾಗೇ ಸರಿ, ನೀವು ವಚನ ಕೊಟ್ಟಿದ್ರೆ ವಚನನ ನೀವು ನಿಭಾಯಿಸೋಕ್ಕಾಗಿಲ್ಲ. ನಾನು ಹೇಳಿದ್ದೆ ಆವತ್ತೇ, ಈ ಪ್ರಶ್ನೆ ಕೇಳಿದ ದಿವಸ ನಾನು ಬಿಟ್ಟು ಹೋಗ್ತೀನಿ. ಈ ಮಗುನ ನಾನು ಸಾಯಿಸೋದಿಲ್ಲ ನಿಮ್ಮ ಇಚ್ಛೆ ಪ್ರಕಾರ. ಬಟ್ ಈ ಸಣ್ಣ ಮಗು ನಿಮ್ಮ ಹತ್ರ ಇದ್ರಾಗ ಇವನು ಬೆಳವಣಿಗೆ ಆಗೋದಿಲ್ಲ. ಇವ್ನು ನನ್ನ ಹತ್ರ ಇಟ್ಕೊಂಡು ನಾನು ಬೆಳೆಸಿ ದೊಡ್ಡವನಾದಮೇಲೆ ಮತ್ತೆ ನಿಮಗೆ ಕೊಟ್ಟು ಬಿಡ್ತೀನಿ ಅಂದ್ಬಿಟ್ಟು ಸಣ್ಣ ಮಗು ತೊಗೊಂಡು ಇನ್ನು ಹಂಗೆ ಬಿಟ್ಬಿಡ್ತಾನೆ. ಬಿಟ್ಬಿಟ್ಟ ಮೇಲೆ ಇನ್ನು ಭೀಷ್ಮ ಸ್ವಲ್ಪ ದಿವಸ ದೇವಿ ಹತ್ರನೇ ಬೆಳೆದು ಸ್ವಲ್ಪ ಸಣ್ಣ ದೊಡ್ಡ ಹುಡುಗ ಆಗಿರ್ತಾನೆ. ಹುಡುಗ ಆದಮೇಲೆ ಮತ್ತೆ ಶಾಂತನು ಅಲ್ಲಿ ಬೇಟೆಯಾಡೋಕ್ಕೆ ಬಂದಾಗ ಯಾವುದೋ ಒಂದು ವಿಷಯದಲ್ಲಿ ಕ್ಲ್ಯಾಶ್ ಆಗುತ್ತೆ. ಕ್ಲ್ಯಾಶ್ ಆದ್ರಾಗ ಸಣ್ಣ ಹುಡುಗ ಏನು ಭೀಷ್ಮ ಸಾಮಾನ್ಯ ವೀರನ, ಸಾಕ್ಷಾತ್ ಪರಶುರಾಮನ ಶಿಷ್ಯ, ಸಾಕ್ಷಾತ್ ಗುರುವೇ ಸೋತೋಗ್ಬಿಡ್ತಾರೆ. ಗುರುನೇ ಏನೂ ಮಾಡೋಕ್ಕಾಗೋದಿಲ್ಲ ಭೀಷ್ಮನನ್ನು. ಗುರುಗೆ ಕೋಪ ಬಂದುಬಿಡುತ್ತೆ. ಇನ್ಯಾರೇ ಗುರುಗಳು ಶಿಷ್ಯರಿಗೆ ಸಂಪೂರ್ಣ ವಿದ್ಯೆ ಕೊಡಬಾರ್ದು, ಸ್ವಲ್ಪ ರಹಸ್ಯವಾದದ್ದು 1-2 ವಿದ್ಯೆಗಳು ಇಟ್ಕೊಂಡಿರಬೇಕು ಆಪತ್ಕಾಲದಲ್ಲಿ ಅಂದ್ಬಿಟ್ಟು ಪರಶುರಾಮನಿಗೆ ಭೀಷ್ಮರಿಗೆ ಯುದ್ಧ ಪರಿಸ್ಥಿತಿ ಬಂದುಬಿಡುತ್ತೆ. ಅಂಬಾಲಿಕಾ ವಿಷಯದಲ್ಲಿ ಗುರುಗಳೇ ಅವ್ರ ವಿದ್ಯೆ ಕೊಟ್ಟು ಗುರುಗಳೇನು ಮಾಡೋಕ್ಕಾಗೋದು, ಅಷ್ಟು ಬಲಶಾಲಿ ಇರ್ತಾನೆ. ಈ ಸ್ವೇಚ್ಛಾ ಮರಣವನ್ನು ನಾನು ಇಷ್ಟಪಟ್ರೇ ಶರೀರನ ಬಿಡೋದಿಲ್ಲ ಅಂದ್ರೆಗನ ಕಲ್ಪಾಂತ ತನಕ ಯಾರು ಮುಟ್ಟೋಂಗೇ ಇಲ್ಲ ಅಂಥ ವರನ ಕೇಳಿರ್ತಾನೆ. ಮತ್ತು ಗಂಗಾದೇವಿ ಬಂದು ಇವನೇ ನಿಮ್ಮ ಮಗ ಅಂತ ಒಪ್ಪಿಸ್ಬಿಡ್ತಾರೆ ಶಾಂತನಿಗೆ. ತಂದೆ ಹತ್ರ ಇರ್ತಾನೆ. ತಂದೆಗೆ ಮತ್ತು ಇನ್ನೊಂದು ಮತ್ಸ್ಯಗಂಧಿ ಅಂತ ಇರ್ತಾಳೆ. ಮತ್ಸ್ಯಗಂಧಿ ಅದೊಂದು ದೊಡ್ಡ ಸ್ಟೋರಿ ಇದೆ. ಶಾಪಗ್ರಸ್ತಲಾಗಿ ಅಲ್ಲಿ ಮೀನು ಹಿಡಿಯೋರ ಮನೆಯಲ್ಲಿ ಹುಟ್ಟಿರ್ತಾರೆ. ಶರೀರದಲ್ಲೆಲ್ಲ ಮೀನು ವಾಸನೆ ಬರ್ತಾ ಇರುತ್ತೆ. ಆ ಮೀನು ವಾಸನೆ ಬರ್ತಾ ಇದ್ದು ಕೂಡ ಬೋಟ್ ನಡೆಸ್ತಾ ಇರ್ತಾರೆ. ಒಂದು ದಿವಸ ಪರಾಶರ ಋಷಿ, ವ್ಯಾಸ ಭಗವಾನರ ತಂದೆ, ಅವರು ಆ ನದಿಯನ್ನು ಪಾರು ಮಾಡಿಸೋದಕ್ಕೆ ಬೋಟಲ್ಲಿ ಕೂತ್ಕೊಂಡಿದ್ದಾಗ ಇನ್ನು ಪ್ರಾರಬ್ಧವಶಾತು ಅವರಿಗೆ ಆ ಮತ್ಸ್ಯಗಂಧಿ ಮೇಲೆ ವಿಪರೀತವಾದ ಮೋಹ ಬರುತ್ತೆ. ಆವಾಗ ಇನ್ನು ಸ್ವಲ್ಪ ಕಂಡೀಷನ್ ಆಗ್ತಾರೆ. ನಾನಿಷ್ಟು ದುರ್ಗಂಧ ಇದ್ದೀನಿ, ನಮ್ಮನ್ನು ನೀವು ಹೆಂಗೆ ಇಷ್ಟಪಡ್ತೀರಂದ್ರೆ ಆ ದುರ್ಗಂಧನ ತೆಗೆದುಬಿಡ್ತಾನೆ, ರೂಪವತಿಯನ್ನಾಗಿ ಮಾಡ್ತಾನೆ. ಮತ್ತು ನಾನು ಇನ್ನೂ ಮದುವೆ ಆಗಿಲ್ಲ, ಕನ್ಯತ್ವ ಇದೆ, ಮತ್ತು ಹೆಚ್ಚು ಕಡಿಮೆ ಆದರೆ ನನ್ನ ಸಮಾಜಕ್ಕೆ ಏನು ಸಮಾಧಾನ ಇಟ್ಕೊಂಡು ನಿನ್ನ ಕನ್ಯತ್ವವೂ ಭಂಗ ಆಗೋದಿಲ್ಲ ಅಂದುಬಿಟ್ಟು ಆವಾಗ ಆ ಹಗಲೊತ್ತಿನ ಕ್ರೀಡೆಯಲ್ಲಿ ಮತ್ತು ವ್ಯಾಸ ಭಗವಾನ್ ಹುಡ್ತಾರೆ. ವ್ಯಾಸ ಭಗವಾನರು ಹುಟ್ಟಿದ ತಕ್ಷಣವೇ ನಡ್ಕೊಂಡು ಹೋಗ್ಬಿಡ್ತಾರೆ. ಅವರು ಕೂಡ ಅವತಾರ ಪುರುಷರೇ ಅಲ್ಲ, ಪರಾಶರ ಮಹರ್ಷಿ ಅಂತ ಅವ್ರ ಮಕ್ಕಳಾಗಿರೋವಂಥವ್ರು ಜೀವನ್ಮುಕ್ತ ಪುರುಷರೇ ಆಗಿ ಬರ್ತಾರೆ. ಜನ್ಮ ತಗೊಂಡೇ ನಡ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಸತ್ಯವತಿ ತುಂಬ ಸುಂದರವತಿ ಆಗಿರ್ತಾಳೆ, ಮತ್ಸ್ಯಗಂಧಿ ಆಗಿರೋರು. ಆ ಸತ್ಯವತಿಯನ್ನು ಈ ಶಾಂತನು ಒಂದು ಸತಿ ಆಗಲಿ ಬೇಟೆ ಆಡಿ ಬಂದಾಗ ನೋಡಿದಾಗ ವಿಪರೀತವಾಗಿ ಮೋಹಿತಾಗಿ ಮದುವೆ ಮಾಡ್ಕೋಬೇಕಂತ ಅವ್ರ ತಂದೆನೋ ಕೇಳ್ತಾನೆ, ಮಾಡ್ಕೊತೀನಿ ಅಂತ. ಮತ್ತು ರಾಜ ಬಂದು ಕೇಳ್ತಂದ್ರೆ ಯಾರಿಗೂ ಇಷ್ಟ ಇರಲ್ಲ, ಅವನು ಮೀನು ಹಿಡಿಯೋನ ಆತ. ಬಟ್ ಮೀನು ಹಿಡಿಯೋ ಆತನಿಗೆಲ್ಲ ಚರಿತ್ರೆ ಗೊತ್ತಿರುತ್ತೆ. ಬಟ್ ಆವಾಗ ಕಂಡೀಷನ್ ಆಗ್ತಾನೆ, ನಿಮ್ಮ ಮಗ ಇನ್ನೊಬ್ಬ ಭೀಷ್ಮ ಇದ್ದಾನೆ, ಮಗ ತುಂಬ ಬಲವಂತ ಅಂತ ಕೂಡ ಕೇಳಿದ್ದೀವಿ. ನೀವೇನೋ ಇವ್ರು ಮಾಡ್ಕೊಂಡಿರೋ ಮಕ್ಕಳನ್ನು ಮತ್ತು ಆ ಬಲವಂತನಾದ ನೀವು ಹೋದ ಮೇಲೆ ಭೀಷ್ಮ ರಾಜ ಆಗಿಬಿಡ್ತಾನೆ. ನಮ್ಮ ಸತ್ಯವತಿಗೆ ಹುಟ್ಟೋ ಮಕ್ಕಳನ್ನು ಸಾಯಿಸಿಬಿಡ್ತಾನೆ, ರಾಜ್ಯ ಕೊಡೋದಿಲ್ಲ. ಆದ್ದರಿಂದ ನೀವು ಸತ್ಯವತಿಗೆ ಹುಟ್ಟೋ ಮಕ್ಕಳಿಗೆ ನೀವು ಮುಂದೆ ರಾಜ್ಯ ಅಭಿಷೇಕ ಮಾಡ್ತೀವಂತ ಮಾತು ಕೊಟ್ಟರೆ ನಿಮಗೆ ಕೊಡ್ತೀನಿ ಅಂತ ಕಂಡೀಷನ್ ಆಗ್ತಾರೆ. ಆ ಕಂಡೀಷನ್ ನೋಡಿ ಪಾಪ ಶಾಂತನಿಗೆ ಇಷ್ಟ ಆಗಿರೋದಿಲ್ಲ. ಭೀಷ್ಮ ಅಂದರೆ ತುಂಬ ಇಷ್ಟ ಇರುತ್ತೆ. ಸೈಲೆಂಟಾಗಿ ಡಲ್ಲಾಗಿರ್ತಾನೆ. ಭೀಷ್ಮ ನೋಡಿ ತಂದೆಯ ಸಮಸ್ಯೆ ಏನಂತ ನೋಡಿಬಿಟ್ಟು ಸಾಕ್ಷಾತ್ತಾಗಿ ಆ ಮೀನುಗಾರನ ಹತ್ರ ಹೋಗ್ಬಿಟ್ಟು ಆ ಕಂಡೀಷನ್ಗೆ ಒಪ್ಕೊಂಡ್ಬಿಡ್ತಾನೆ. ಹೆಂಗೆ ನಾನು ನಂಬಲಿ ಅಂದ್ರೆ ಅಲ್ಲೇ ಭೀಷ್ಮ ಪ್ರತಿಜ್ಞೆ ಮಾಡ್ತಾನೆ, ನಾನು ಮದುವೆನೇ ಮಾಡ್ಕೊಡೋದಿಲ್ಲ, ನಾನು ಬ್ರಹ್ಮಚಾರಿಗೆ ಉಳ್ಕೊಂಡ್ಬಿಡ್ತೀನಿ ಅಂತ ಭೀಷ್ಮ ಪ್ರತಿಜ್ಞೆ ಮಾಡಿಬಿಟ್ಟು ಮತ್ತು ಆ ಹಸ್ತಿನಾಪುರ ಅಷ್ಟೇ ಅಲ್ಲ, ನಾನು ಆ ಹಸ್ತಿನಾಪುರ ಸಿಂಹಾಸನವನ್ನು ಯಾವಾಗಲೂ ನಾನು ರಕ್ಷಣೆ, ನನ್ನ ಅಂತಿಮ ಆಯು ತನಕ ನಾನು
ಹಸ್ತಿನಾಪುರದ ಸಿಂಹಾಸನ ನಾನು ರಕ್ಷಣೆ ಮಾಡ್ತಾ ಇರ್ತೀನಿ ಅಂತ. ಆ ಒಂದು ಮಾತಿಗೆ ದುರ್ಯೋಧನನಿಗೆ ಕೂಡ ರಕ್ಷಣೆ ಮಾಡಬೇಕಾಗಿ ಬರುತ್ತೆ. ಆ ಸಮಯದಲ್ಲಿ ಆತನೇ ರಾಜನಾಗಿರ್ತಾನೆ. ಆ ಒಂದು ಮಾತಿಗೆ ಕಟ್ಟು ಬಿದ್ದು ಹಂಗೆಲ್ಲ ಮಾಡಬೇಕು. ಆ ಕಡೆ ಕೌರವ್ರ ಕಡೆ ಹೋಗಬೇಕಾಗುತ್ತೆ. ಮತ್ತು ಇನ್ನು ಆ ಥರ ಸತ್ಯವತಿ ಜೊತೆ ಮದುವೆ ಆಗುತ್ತೆ. ಅವರಿಗೆ ವಿಚಿತ್ರ ವೀರ್ಯ ಮತ್ತು ಇನ್ನೂ ಇಬ್ಬರು ಇರ್ತಾರೆ ಅಣ್ಣ ತಮ್ಮಂದರು. ಒಬ್ಬನು ವಿಪರೀತವಾಗಿ ಕ್ರೀಡಾಭೋಗಗಳಲ್ಲಿ ಆಸಕ್ತನಾಗ್ಬಿಟ್ಟು ರೋಗಗಳಿಂದ ಸತ್ತೋಗ್ಬಿಡ್ತಾನೆ. ಅವನಿಗೂ ಸಂತಾನ ಅಲ್ಲಿ ಕಟ್ಟಾಗ್ಬಿಡುತ್ತೆ. ಇನ್ನೊಬ್ಬ ವಿಚಿತ್ರ ವೀರ್ಯರಿರ್ತಾನೆ. ಆ ವಿಚಿತ್ರ ವೀರ್ಯನಿಗೆ ಅಂಬಿಕಾ, ಅಂಬಾಲಿಕಾ 3 ಜನನ ತಂದಿಟ್ಟಿರ್ತಾನೆ. ಅದರಲ್ಲಿ ಅಂಬಿಕಾ ಅನಿಸುತ್ತೆ ಶಾಪ ಇಟ್ಟುಬಿಟ್ಟು ನಾನು ಸೇಡು ತೀರಿಸ್ಕೊತೀನಿ ಭೀಷ್ಮ ಮೇಲೆ ಅಂದ್ಬಿಟ್ಟು ಶಿಖಂಡಿಯಾಗಿ ಮತ್ತೆ ವಾಪಸ್ ಬರ್ತಾಳೆ. ಇನ್ನಿಬ್ಬರು ಇರ್ತಾರೆ. ಆ ಇಬ್ಬರು ಕೂಡ ಆ ವಿಚಿತ್ರ ವೀರ್ಯನೂ ಕೂಡ ಸಂತಾನನ ಹುಟ್ಟಿಸುವಂಥ ಸಾಮರ್ಥ್ಯ ಇರೋದಿಲ್ಲ. ಇನ್ನು ವಂಶ ನಿರ್ವಂಶ ಆಗೋಗ್ತಾ ಇದೆಲ್ಲ ಅಂದ್ಬಿಟ್ಟು ವ್ಯಾಸ ಭಗವಾನರನ್ನ ಕರೆಸ್ತಾರೆ ಸತ್ಯವತಿ. ವ್ಯಾಸ ಭಗವಾನ್ ಕೂಡ ಮಗನೇ ಅಲ್ಲ, ಸತ್ಯವತಿ ಮತ್ಸ್ಯಗಂಧಿ ಆಗಿದ್ದಾಗ ತನ್ನ ಮಗ ಆಗಿರ್ತಾನೆ. ಮತ್ತು ವ್ಯಾಸ ಭಗವಾನ ಕರೆಸಿಬಿಟ್ಟು ಅವರಿಂದ ಅವರ ಒಂದು ಕೃಪೆಯಿಂದ ಈಗ ಇವರು ಪಾಂಡವರು ಮತ್ತು ಪಾಂಡುರಾಜ ಹುಡ್ತಾನೆ. ಮತ್ತು ಧೃತರಾಷ್ಟ್ರ ಇವರು ಹುಡ್ತಾರೆ. ದಾಸಿಗೆ ವಿದುರ ಹುಡ್ತಾನೆ. 3 ಜನ ಹಿಂಗೆ ಸಂತಾನ ಇದು ಸ್ಟಾರ್ಟ್ ಆಗುತ್ತೆ. ಈ ಥರ ಧೃತರಾಷ್ಟ್ರ ಮತ್ತು ಪಾಂಡು ಹುಡ್ತಾರೆ ಮತ್ತು ದಾಸಿಗೆ ವಿದುರ ಹುಡ್ತಾರೆ. ಇವರು ನಿಜವಾದ ಕುರುವಂಶದಲ್ಲಿರ್ತಾರೆ. ಮತ್ತು ಪಾಂಡು ಭಯಂಕರ ಪರಾಕ್ರಮಿ ಆಗಿರ್ತಾನೆ. ಧೃತರಾಷ್ಟ್ರ ಕುರುಡನಾಗಿರ್ತಾನೆ. ಅವಕ್ಕೆಲ್ಲ ಕಾರಣ ಯಾಕೆ ಕುರುಡನಾಗಿರ್ತಾನೆ ಅವನು. ಪಾಂಡುರಾಜನು ಕೂಡ ಶರೀರ ಫುಲ್ಲು ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ. ಯಾಕಂದರೆ ಅವ್ರ ತಾಯಿ ಹೆದರ್ಕೊಂಡಿರ್ತಾಳೆ ಆ ಸಮಯದಲ್ಲಿ. ಮತ್ತು ಪಾಂಡುರಾಜನೇ ಇಡೀ ಸಾಮ್ರಾಟ ಆಗಿರ್ತಾನೆ. ಇಡೀ ಪ್ರಪಂಚದಲ್ಲಿ ಎಲ್ಲ ರಾಜರ ಜೊತೆ ಯುದ್ಧ ಆಡಿ ಇಡೀ ವರ್ಲ್ಡ್ ಪ್ರಪಂಚದಲ್ಲೇ ಕಂಟ್ರೋಲಲ್ಲಿರುತ್ತೆ. ಮತ್ತು ಇನ್ನೆಲ್ಲ ಯುದ್ಧ ಎಲ್ಲ ಗೆದ್ದ ಮೇಲೆ ಸಾಮ್ರಾಟ ಆದಮೇಲೆ ಬೇಟೆ ಆಡೋಕ್ಕಂತ ಫಾರೆಸ್ಟ್ಗೆ ಹೋಗ್ತಾನೆ. ಫಾರೆಸ್ಟ್ಗೆ ಹೋದಾಗ ಇನ್ನು ಅವ್ರ ಅಣ್ಣನೇ ಆ ಕುರ್ಸಿ ಮೇಲೆ ಕೂಡಿಸಿ ಹೋಗಿರ್ತಾನೆ. ಇನ್ನು ಯಾರು ಎದುರೇ ಇಲ್ವಲ್ಲ, ಜವಾಬೇ ಇಲ್ವಲ್ಲ. ಶತ್ರುಗಳೇ ಇಲ್ಲ ಅಂದರೆ ಏನು ಹೆದರಿಕೆಯೇ ಇಲ್ಲ. ಇನ್ನು ಮುಖ್ಯವಾಗಿ ಭೀಷ್ಮಪಿತ ಇದ್ದಾನೆ. ಭೀಷ್ಮಪಿತ ಇರೋ ತನಕ ಯಾರು ಮುಟ್ಟಕ್ಕಾಗುತ್ತೆ? ಚಾನ್ಸೇ ಇಲ್ಲ. ಇನ್ನು ಆರಾಮಾಗಿ ಅದಕ್ಕೆ ವಿಹಾರಕ್ಕಂತ ಹೋಗಿರ್ತಾನೆ. ಹೋಗಿದ್ದಾಗ ಅಲ್ಲಿ ಬೇಟೆ ಆಡ್ತಿದ್ದಾಗ ಎರಡು ಜಿಂಕೆಗಳು ಕ್ರೀಡೆ ಮಾಡ್ತಾ ಇರ್ತವೆ. ಆ ಜಿಂಕೆಗಳು ಅವರು ಋಷಿ ಪತ್ನಿ ಅಂತ ಗೊತ್ತಿರೋದಿಲ್ಲ. ಅವರು ಹಗಲೊತ್ತಿನಲ್ಲಿ ಮನುಷ್ಯರಿಗೆ ಕ್ರೀಡೆ ಮಾಡೋದಕ್ಕೆ ಅದು ಪಾಪ ಆಗುತ್ತೆ ಅಂದ್ಬಿಟ್ಟು ರಾತ್ರಿ ಹೊತ್ತೇ ಮನುಷ್ಯರು ಕ್ರೀಡೆ ಮಾಡಬೇಕು. ಪ್ರಾಣಿ ಪಕ್ಷಿಗಳು ಹಗಲೊತ್ತು ಮಾಡ್ಕೋಬೋದಂತ. ಅದಕ್ಕೆ ಇನ್ನು ಋಷಿ ಪತ್ನಿ ಕೋರಿಕೆ ಸಲುವಾಗಿ ಅವರು ಪ್ರಾಣಿ ಸ್ವರೂಪಗಳನ್ನು ಹೊಂದು ಹಗಲೊತ್ತಿನಲ್ಲಿ ಕ್ರೀಡೆ ಮಾಡ್ತಿರ್ತಾರೆ. ಈತನಿಗೆ ಗೊತ್ತಿರೋದಿಲ್ಲ. ಬಾಣ ಬಿಟ್ಟು ಸಾಯಿಸಿಬಿಡ್ತಾನೆ. ಅವರು ಆ ಕ್ರೀಡೆ ಮಾಡ್ತಿರೋ ಅಂಥ ಸಮಯದಲ್ಲಿ ಈ ಥರ ಸಾವನ್ನು ಒಪ್ಪುತ್ತಾರಲ್ಲ ಋಷಿಗಳು, ಅವರು ಶಾಪ ಇಟ್ಬಿಡ್ತಾರೆ. ನೀನು ಕ್ರೀಡೆ ಮಾಡೋಕ್ಕೆ ಹೋದರೆ ನೀನು ಕ್ರೀಡೆ ಮಾಡೋ ಸಮಯದಲ್ಲಿ ನೀನು ಸತ್ತೋಗ್ತೀನಿ ಅಂತ ಶಾಪ ಇಡ್ತಾರೆ. ಇನ್ನು ಎಷ್ಟು ಪಶ್ಚಾತ್ತಾಪ ಪಟ್ಟರು ಕೂಡ ಅಷ್ಟೇ ಆ ರೂಪದಲ್ಲಿ ಶಾಪನ ತಪ್ಪಿಸ್ಕೋದಕ್ಕಾಗೋದಿಲ್ಲ. ಇನ್ನು ಈ ವಂಶ ಮುಂದೆ ಹೋಗ್ಬೇಕಂದ್ರೆ ಏನು ಮಾರ್ಗ? ತುಂಬ ಚಿಂತಿತ ಆಗಿರ್ತಾನೆ. ಕ್ರೀಡೆ ಮಾಡಿದ್ರೇಗನ ಪ್ರಾಣನೇ ಹೋಗ್ಬಿಡುತ್ತೆ. ಮತ್ತು ಇನ್ನು ಕುಂತಿ ಮಾದರಿಯನ್ನು ಕರೆಸ್ಬಿಟ್ಟು ನೀವು ಇನ್ನೂ ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಳಿ ಹಂಗೆ ಹಿಂಗೆ ಅಂತ ಏನೆಲ್ಲ ಹೇಳ್ತಾರೆ. ಆದರೆ ಕುಂತಿ ಹತ್ರ ಒಂದು ಸೊಲ್ಯೂಷನ್ ಇರುತ್ತೆ. ನಾನು ಋಷಿಗಳಿಗೆ ಇವರಿಗೆಲ್ಲ ಸೇವೆ ಮಾಡಿದ್ರಿಂದ ನನಗೊಂದು ವರ ಕೊಟ್ಟಿದ್ದಾರೆ. ನನಗೆ ದೇವತೆಗಳ ವರದಿಂದ ಮಕ್ಕಳಾಗುವ ಸಾಮರ್ಥ್ಯ ಇದೆ ಅಂತ ಆವಾಗ ತಿಳಿಸ್ತಾಳೆ. ಹೌದಲ್ಲ, ಮತ್ತೇನು ಪಾಂಡುವಿನ ತಂದೆಯ ಗುಣಗಳಿಂದಾನೇ, ಆ ಒಂದು ಹೋಲಿಕೆಗಳಿಂದಾನೇ ಮಕ್ಕಳು ಪ್ರದಾನ ಮಾಡುವಷ್ಟು ಸಾಮರ್ಥ್ಯ ಇರುತ್ತೆ ದೇವತೆಗಳ ವರದಿಂದ. ಆ ದೇವತೆಯನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಕುಂತಿಗೆ 3 ಜನ, ಮಾದರಿಗೆ 2 ಜನ, ನಕುಲ ಸಹದೇವರು ಅಶ್ವಿನಿ ದೇವತೆಯರ ಕೃಪೆಯಿಂದ. ಇಲ್ಲಿ ಭೀಮ ಯಮಧರ್ಮರಾಜ ಕೃಪೆಯಿಂದ, ಅರ್ಜುನ ಇಂದ್ರನ ಕೃಪೆಯಿಂದ, ಮತ್ತು
ಭೀಮ ಅರ್ಜುನ ಧರ್ಮ ಧರ್ಮರಾ ಧರ್ಮ ಮತ್ತು ಭೀಮ ಪವನ ವಾಯುದೇವರಿಂದ, ಮತ್ತು ಯಮಧರ್ಮರಾಜರಿಂದ ಧರ್ಮರಾಜು, ಇವರು 3 ದೇವತೆಗಳ ಕೃಪೆಯಿಂದ ಅಶ್ವಿನಿ ದೇವತೆಗಳಿಂದ ನಕುಲ ಸಹದೇವರು ಉತ್ಪನ್ನ ಆಗ್ತಾರೆ. ಇನ್ನು ಸಾಕು ಪಾಂಡುಗೆ ಬಿಡು ವಂಶ ನಿರ್ವಂಶ ಆಗೋದ್ರಿಂದ ಎಸ್ಕೇಪ್ ಆಯ್ತು ಅಂದ್ಬಿಟ್ಟು ಆ ಸಂತುಷ್ಟಿಯಿಂದನೇ ಅಲ್ಲೇ ಕಾಡಲ್ಲೇ ಹೆಚ್ಚಿನ ವಿರಕ್ತಿ ಬಂದ್ಬಿಟ್ಟಿದ್ದೀನಿ ಜೀವನದಲ್ಲಿ, ಇನ್ನೇನು ಭೋಗ ಅನುಭವಿಸೋಂಗಿಲ್ಲ ಅಂದ್ಬಿಟ್ಟು ತಪಶ್ಚರ್ಯ ಮಾಡ್ಕೊತಾ ಇರ್ತಾನೆ. ಬಟ್ ಒಂದು ದಿವಸ ಮಾದರಿಯ ಒಂದು ಸುಂದರತೆಗೆ ಒಳಗಾಗ್ಬಿಟ್ಟು ಕ್ರೀಡೆ ಮಾಡೋಕ್ಕೆ ಹೋಗ್ಬಿಟ್ಟು ಪ್ರಾಣನ ಕಳ್ಕೊಂಡ್ಬಿಡ್ತಾನೆ. ಪ್ರಾಣ ಕಳ್ಕೊಂಡ್ಬಿಟ್ಟ ಮೇಲೆ ಅಲ್ಲಿ ಇನ್ನೂ ಇವ್ರು ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ. ರಾಜರ ಕಾಲದಲ್ಲೆಲ್ಲ ಸಣ್ಣ ಮಕ್ಕಳಿದ್ದ ಪರಾಧೀನತೆಯಲ್ಲಿದ್ದಾಗ ಅಲ್ಲಿ ರಾಜ್ಯಕ್ಕೆ ಹೋದ್ರೆ ದಾಯಾದಿಗಳು ಅವರು ಇವರು ಸಾಯಿಸ್ಬಿಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಹುಡುಗರು ಸ್ವಲ್ಪ ದೊಡ್ಡವರಾಗಲಿ ಅಂದ್ಬಿಟ್ಟು ಪಾಂಡುವಿನ ರಾಜ ಮೃತ ಆದಮೇಲೆ ಕೂಡ ಅಲ್ಲಿ ಇಮಿಡಿಯೇಟಾಗಿ ಕುರುಕ್ಷೇತ್ರಕ್ಕೆ ಹೋಗಿರೋದಿಲ್ಲ. ಸ್ವಲ್ಪ ಹುಡುಗರು ದೊಡ್ಡವರ ಆದಮೇಲೆ ಆವಾಗ ಅಲ್ಲಿ ಕಾಡಲ್ಲಿದ್ದ ಋಷಿಮುನಿಗಳೆಲ್ಲ ಈಗ ನಾವು ಇವನ್ನ ಕರ್ಕೊಂಡೋಗಿ ಅಲ್ಲಿ ಒಪ್ಪಿಸ್ಬಿಡೋಣ ಕುರುಕ್ಷೇತ್ರಕ್ಕೆ ಅಂದ್ಬಿಟ್ಟಿದ್ದನು. ಇನ್ನು ಅಲ್ಲಿ ಕರಕವಾದ ಪ್ರಶ್ನೆಗಳು. ಪಾಂಡುರಾಜ ಸತ್ಯ ಎಷ್ಟು ವರ್ಷ ಆಯಿತು, ಇವಾಗ ಬಂದ್ಬಿಟ್ಟು ಪಾಂಡು ಮಕ್ಕಳು ಅಂತಾರೇನು, ಒಬ್ಬರು ಅವ್ರ ಹೋಲಿಕೆಗಳಿಲ್ಲ ಅಂತಾರಿಲ್ಲ, ಅವ್ರ ಹೋಲಿಕೆಗಳಿದೆ ಅಂತ ಒಬ್ಬರು, ಇವ್ರು ಯಾರ ಮಕ್ಕಳು ನಿಜವಾಗ್ಲೂ ನಮ್ಮ ಪಾಂಡು ಮಕ್ಕಳೇನ ಅಂದ್ಬಿಟ್ಟು ಅನೇಕ ಪ್ರಕಾರವಾದ ಪಂಚಾಯಿತಿಗಳು ನಡೀತಾ ಇರುತ್ತೆ. ಪಂಚಾಯಿತಿ ನಡೆದು ಕೆಲವರು ಒಪ್ಕೊತಾರೆ, ಕೆಲವರು ಒಪ್ಕೊಳ್ಳೋದಿಲ್ಲ. ಆ ಸಮಯದಲ್ಲಿ ಆಕಾಶವಾಣಿ ಬಂದುಬಿಟ್ಟು ನಿಜ ಹೇಳ್ಬಿಡ್ತು, ಇವರು ಪಾಂಡುವಿನ ಸಂತಾನನೇ, ದೇವರ ಕೃಪೆಯಿಂದ ಬಂದಿರೋಂಥವ್ರು, ತುಂಬ ಉತ್ತಮ ಬಲಶಾಲಿಗಳಾಗಿರುವಂಥವ್ರು ಅಂದ್ಬಿಟ್ಟು ಆಶೀರ್ವಾಣಿ ಆಕಾಶವಾಣಿ ಹೇಳಿದಾಗ ಇನ್ನು ಎಲ್ಲರೂ ಒಪ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇನ್ನು ಕರ್ಕೊಂಡು ಹೋದ್ಮೇಲೆ ಇನ್ನು ಅವರೆಲ್ಲ ದೊಡ್ಡವರು ಆಗ್ತಾರೆ. ದೊಡ್ಡವರಾದ ಮೇಲೆ ಮತ್ತು ದ್ರುಪದ ರಾಜ ಸ್ವಯಂವರ ಇಟ್ಟಿರ್ತಾನೆ. ಅದರಲ್ಲಿ ಹೋಗ್ಬಿಟ್ಟು ದ್ರೌಪದಿಯನ್ನು ಗೆದ್ಕೊಂಡು ಬರ್ತಾರೆ. ಗೆದ್ಕೊಂಡು ಬಂದುಬಿಟ್ಟು ತಾಯಿ ಏನೋ ಕೆಲಸ ಮಾಡ್ಕೊತಾ ಇದ್ದರೆ, ನಾವು ಏನೋ ಗೆದ್ದು ಬಂದಿದ್ದೀವಿ ಸ್ವಯಂವರ, ಹೆಣ್ಣು ತಂದಿದ್ದೀವಿ ಅಂತ ಹಣ್ಣು ತಂದಿದ್ದಾರೆ ಅಂತ ಏನೋ ಸರಿಯಾಗಿ ಕೇಳಿಸ್ತೀರ 5 ಜನನೂ ಹಂಚ್ಕೊಂಬಿಡಿ ಅಂತ ಅಂದ್ಬಿಟ್ಟಿರ್ತಾರೆ. ಇನ್ನು ಆ ಥರ 5 ಜನರ ಜೊತೆ ಮದುವೆ ಆಗುತ್ತೆ. ಮತ್ತು ಅದ ನಂತರ ಇಂದ್ರಪ್ರಸ್ಥದಲ್ಲಿ ಇವರು ವಸತಿ ಎಲ್ಲ ಏರ್ಪಾಡು ಮಾಡಿದಾಗ ಅಲ್ಲಿ ತುಂಬ ವೈಭವದಿಂದ ಒಳ್ಳೆ ಇನ್ಫ್ರಾಸ್ಟ್ರಕ್ಚರಿಂದ ಅಲ್ಲಿ ಬಿಲ್ಡಿಂಗು, ಈಗ ಏನು ದಿಲ್ಲಿ ಇದೆ ಅಲ್ಲ, ದಿಲ್ಲಿನೇ ಇಂದ್ರಪ್ರಸ್ಥ ಮಾಡೋದು ತುಂಬ ಚೆನ್ನಾಗಿ ಅಲ್ಲಿ ನಿರ್ಮಾಣ ಮಾಡಿರ್ತಾರೆ. ಮತ್ತು ಅಶ್ವಮೇಧ ಯಾಗ ಮಾಡ್ತಿದ್ದು ಧರ್ಮರಾಜ ಶ್ರೇಷ್ಠವಾದ ದೊಡ್ಡ ಯಾಗ ಮಾಡ್ತಾನೆ. ಯಾಗ ಮಾಡಿದಾಗ ಧನರಾಶಿ ಸಲುವಾಗಿ ಇನ್ನು ಅರ್ಜುನ ಅವರು ಇವರು ಅಣ್ಣ ತಮ್ಮಂದರೆಲ್ಲ ಹೋಗಿ ಎಲ್ಲರೂ ಹೋಗಿ ಇಡೀ ಪ್ರಪಂಚದಲ್ಲೆಲ್ಲ ಎಲ್ಲರನ್ನೂ ಸೋಲಿಸಿಬಿಟ್ಟು ಎಲ್ಲರ ಹತ್ರನೂ ಧನರಾಶಿನ ತಂದಿರ್ತಾರೆ. ಫುಲ್ಲು ಎಂಥ ದೊಡ್ಡ ಯಜ್ಞ ಅಂದರೆ ಅದ್ರ ವರ್ಣನೆ ಎಲ್ಲ ಡೀಟೇಲಾಗಿ ಬರುತ್ತೆ. ಇವರು ಕೌರವರು ಬರ್ತಾರೆ ನೋಡೋದಕ್ಕೆ. ಇವ್ರ ಐಶ್ವರ್ಯ ಅದು ಇದು ನೋಡಿ ಸಿಕ್ಕಾಪಟ್ಟಿ ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ ದುರ್ಯೋಧನನಿಗೆ ದಾನ ಮಾಡೋ ಕೆಲಸ ಕೊಟ್ಟಿರ್ತಾರೆ. ದಾನ ಮಾಡೋ ಕೆಲಸ ಕೊಟ್ಟಿದ್ದರೂ ಕೂಡ ಮೈ ತುಂಬ ಅಲ್ಲ, ಎಷ್ಟು ಬೇಕಷ್ಟು ಹಾಕ್ಕೊತಾ ಇರ್ತಾನೆ. ಆ ದಾನ ಕೊಟ್ಟಿರೋ ಕೆಲಸ ಬೇಕಂದ್ಬಿಟ್ಟು ಇವ್ರಿಗೆ ಪಾಂಡವ್ರ ಮಾನ ಮರ್ಯಾದೆ ತೆಗಿಬೇಕಂದ್ಬಿಟ್ಟು ಬೇಕಂತ ಬಂದವ್ರಿಗೆಲ್ಲ ಹೆಚ್ಚೆಚ್ಚು ಕೊಟ್ಬಿಡೋದು, ಬೇಗ ಖಾಲಿ ಆಗಿಬಿಡಲಿ ಅಂತ ಹಂಗೆಲ್ಲ ಮಾಡ್ತಾಯಿರ್ತಾನೆ. ಬಟ್ ಅವನಿಗೆ ವಿಪರೀತ ವರ ಇತ್ತು. ಅವನ ಕೈಯಲ್ಲಿ ಎಷ್ಟೇ ಕೊಡಲಿ ಅಷ್ಟು 10ರಷ್ಟು ಇನ್ನೂ ಜಾಸ್ತಿ ಅವನ ಅಕೌಂಟಿಗೆ ಬಂದುಬಿಡ್ತಾ ಇರುತ್ತೆ. ಅಂಥ ಒಂದು ವರ ಇರುತ್ತೆ. ಅವನು ಬೇಗ ಖರ್ಚು ಮಾಡಿ ಅವಮಾನ ಮಾಡಬೇಕು, ಖಾಲಿ ಮಾಡಬೇಕು ಅಂದ್ಕೊಂಡ್ರೆ ಇನ್ನೂ ಜಾಸ್ತಿ ರೊಕ್ಕ ಬಂದುಬಿಡ್ತಾ ಇರುತ್ತೆ ಆ ಯಜ್ಞದಲ್ಲಿ. ಅದಕ್ಕೆ ಇವರು ವೈಭವವನ್ನು ನೋಡಿ ಎಲ್ಲ ವೈಭವ ಸುಖಗಳಿದ್ದರೂ ಕೂಡ ದುರ್ಯೋಧನ ಸಣ್ಣ ಆಗಿಬಿಟ್ಟಿರ್ತಾನೆ. ಅವ್ರ ತಂದೆಗೆ ಎಲ್ಲ ಅವರು ಪರಾಮರ್ಶೆಗಳು ಹೇಳ್ತಾರೆ, ನಿಮ್ಮ ಮಗ ಅವರು ಸವಲತ್ತನ್ನು ನೋಡಿ ಕೊಡೋಕ್ಕಾಗ್ತಾ ಇಲ್ಲ, ಹೊಟ್ಟೆ ಕಿಚ್ಚಿನಿಂದನೇ ಹಿಂಗೆ ಸಣ್ಣಕ್ಕೆ ಆಗಿಬಿಡ್ತಾ ಇದ್ದಾನೆ ಅಂದ್ಬಿಟ್ಟು. ಇನ್ನು ಮಗನ ಮೇಲೆ ಅಂಧ ಪ್ರೀತಿಯಿಂದ ಧೃತರಾಷ್ಟ್ರನು ಕೂಡ ಮಗನ ಹೇಳಿದ್ದೆಲ್ಲ ಸ್ಟಾರ್ಟಿಂಗಲ್ಲಿ ಬುದ್ಧಿವಾದಗಳು ಹೇಳ್ತಾ ಇರ್ತಾನೆ, ಲಾಸ್ಟಲ್ಲಿ ಹೇಳ್ತಾನೆ. ಅವ್ರು ಮುಂಚೆನೇ ಹೇಳ್ತಾನೆ, ಅರ್ಜುನನು ಈ ಥರ ದೈವಿ ಸಂಪತ್ತಿಂದ ಉತ್ಪನ್ನ ಆಗಿದ್ದಾರೆ ಅಂದಾಗ ನನಗೆ ಗೊತ್ತಾಗೋಯ್ತು, ಮುಂಚೆ ರಾಜ್ಯನ ಇವರೇ ಆಳ್ತಾರೆ, ನನ್ನ ಮಕ್ಕಳಿಗೆ ಇವ್ರ ಮುಂದೆ ಗೆಲ್ಲೋದಕ್ಕಾಗಲ್ಲ ಅಂತ 10-15 ಸತಿ ಅನಿಸಿರುತ್ತೆ. ಯಾವಾಗ ಇಂದ್ರನನ್ನು ಗೆಲ್ತಾನೆ, ಯಾವಾಗ ಪಾಶುಪತಾಸ್ತ್ರವನ್ನು ಹೊಂದುತ್ತಾನೆ, ಗಾಂಡೀವನ್ನು ಹೊಂದುತ್ತಾನೆ ಅರ್ಜುನ, ಮತ್ತು ದ್ರೌಪದಿಯನ್ನು ಎಲ್ಲರೂ ಇದ್ದ ಸ್ವಯಂವರದಲ್ಲಿ
ದ್ರೌಪದಿನ ಗೆದ್ದುಕೊಂಡು ಬಂದಾಗ ಒಂದು 10-15 ಸತಿ ಧೃತರಾಷ್ಟ್ರನ ಮುಂಚೆನೇ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿರ್ತಾನೆ, ಅವರು ನನ್ನ ಮಕ್ಕಳು ಇವರು ಪಾಂಡವರನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಆದರೂ ಒಳ್ಳೆ ಮಾತು ಹೇಳಿಬಿಟ್ಟು ದುರ್ಯೋಧನಿಗೆ ಒಪ್ಪಿಸ್ಬೇಕಂತ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವರೆಲ್ಲ ಬೈತಾರೆ, ಎಲ್ಲರೂ ಕಲ್ತುಬಿಟ್ಟು ನಿಂದೆ ಮಾಡಿಬಿಟ್ಟು ಹಂಗೆ ಹಿಂಗೆ ಬೈದ ಮೇಲೆ ಇನ್ನು ಇವರು ಮಕ್ಕಳ ದುಃಖ ಮೇಲೆ ಇರೋ ಮೋಹದಿಂದ ಸುಮ್ಮನೆ ಇನ್ನು ಮಕ್ಕಳು ಹೇಳ್ದಂಗೆ ಮಾಡ್ಕೊತ ಹೋಗ್ತಾ ಇರ್ತಾನೆ ಧೃತರಾಷ್ಟ್ರ. ಹೆಲ್ಪ್ಲೆಸ್ ಆಗಿ ಮಾಡ್ತಾ ಇರ್ತಾನೆ. ಬಟ್ ಜ್ಞಾನಿ ಆಗಿರ್ತಾನೆ ಧೃತರಾಷ್ಟ್ರ, ಯಾಕಂದರೆ ವಿದುರನ ಮಾತು ಕೇಳ್ತಾ ಇರ್ತಾನೆ. ವಿದುರನ ಕರೆಸ್ಕೊಂಡು ವಿದುರನ ಮಾತೆಲ್ಲ ಕೇಳ್ತಾ ಇರ್ತಾನೆ. ಲಾಸ್ಟಿಗೆ ಸಂಜೆಗೆ ಹೇಳ್ತಾನೆ ಇವೆಲ್ಲ ಸೀಕ್ರೆಟು. ಈ ಥರ ಇನ್ನು ಅದಾದ ಮೇಲೆ ಇನ್ನು ಆ ಸಂಪತ್ತು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾನಲ್ಲ, ಆವಾಗ ಶಕುನಿ ಕೌರವರನ್ನ ನಾಶ ಮಾಡಬೇಕಂತ ಶಪಥ ಮಾಡಿರ್ತಾರೆ. ಅವ್ರದ್ದೊಂದು ಕಥೆ ಇದೆ. ಗಾಂಧಾರಿಯನ್ನು ಒಬ್ಬ ಕುರುಡನಿಗೆ, ಅವರ ಒಬ್ಬ ಕುರುಡನಿಗೆ ಬಲವಂತವಾಗಿ ಭೀಷ್ಮ ಅಲ್ಲಿಂದ ತಂದು ಮದುವೆ ಮಾಡಿಸ್ಬಿಟ್ಟಿರ್ತಾನೆ. ಭೀಷ್ಮನಿಗೆ ಎದುರೇ ಇರಲ್ವಲ್ಲ, ಯಾವ ಸ್ವಯಂವರದಲ್ಲಿ ಹೋಗ್ಬಿಟ್ಟು ತೊಗೊಂಬಂದ್ಬಿಟ್ಟು ಧೃತರಾಷ್ಟ್ರನಿಗೆ ಮದುವೆ ಮಾಡಿಸಿರ್ತಾನೆ. ಒಬ್ಬ ಕುರುಡನಿಗೆ ನಮ್ಮ ಅಕ್ಕನ ಮದುವೆ ಮಾಡಿಸ್ಬಿಟ್ಟಿದೆಯಾ ಅಂದ್ಬಿಟ್ಟು ಮತ್ತು ಇವ್ರನ್ನೆಲ್ಲ ವಿರೋಧ ಮಾಡಿದ್ದಕ್ಕೆ ಎಲ್ಲ ಜೈಲಿಗೆ ಹಾಕಿರ್ತಾನೆ ಭೀಷ್ಮ. ಹಾಕ್ಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ಅನ್ನದ ಒಂದೊಂದು ಕಾಳು ಕೊಡೋದು. ಅದಕ್ಕೆ ಎಲ್ಲರೂ ಜೈಲು ಒಳಗಡೆ ಇರೋರು ನಿಶ್ಚಯ ಮಾಡಿಬಿಟ್ಟು ನಾವು ಒಂದೊಂದು ಅನ್ನ ತಿಂದು ಯಾರು ಬದುಕೋದಕ್ಕಾಗೋದಿಲ್ಲ, ನಮ್ಮಲ್ಲಿ ಯಾರಾದರೂ ಒಬ್ಬರನ್ನ ಬದುಕಿಸೋಣ ಅಂದ್ಬಿಟ್ಟಿದ್ದನು. ಆ ಶಕುನಿ ಸಿಕ್ಕಾಪಟ್ಟೆ ಬುದ್ಧಿವಂತ ಆಗಿರ್ತಾನೆ ಸಣ್ಣ ವಯಸ್ಸಿನಿಂದ. ಎಲ್ಲರಿಗೂ ಬಂದು ಒಂದೊಂದು ಕಾಳು ಅನ್ನ ಏನಿರುತ್ತೆ ಎಲ್ಲ ಅವನು ಕೊಟ್ಬಿಟ್ಟು ಎಲ್ಲ ಅಲ್ಲಿ ಪ್ರಾಣ ಬಿಟ್ಬಿಡ್ತಾರೆ. ಒಂದು ಮಾತು ವಚನ ತಗೊತಾರೆ, ನೀನು ತಪ್ಪದಿರ ಆ ಕುರುವಂಶನ ನಾಶ ಮಾಡಬೇಕು ಅಂತ ನಮಗೆ ಮಾತು ಕೊಡುವಂತೆ. ಕೇವಲ ಕೌರವರನ್ನ ನಾಶ ಮಾಡೋದಕ್ಕೆ, ಕುರುವಂಶನ ನಾಶ ಮಾಡೋದಕ್ಕೆ ಬಂದಿರ್ತಾನೆ. ಅವ್ರ ಕಡೆನೇ ಇದ್ದು ಅವ್ರಿಗೆ ಮಾಮ ಅಂತ ಅವರಂತ ಇರ್ತಾರೆ. ಎಲ್ಲ ರಾಂಗ್ ಮಿಸ್ಗೈಡ್ ಮಾಡಿಬಿಟ್ಟು ಪಾಪದ ಕೆಲಸಗಳು ಮಾಡಿಸ್ಬಿಟ್ಟು ಯುದ್ಧಾಗೆ ಪುನಾದಿಗಳು ಹಾಕ್ಬಿಟ್ಟಿರ್ತಾನೆ. ಅದರಿಂದ ಅವ್ರ ಕಡೆನೇ ಇದ್ದುಬಿಟ್ಟು ಆ ಶಕುನಿ ಎಲ್ಲ ಇನ್ನು ಜೂಜಾಟಕ್ಕೆ ದುರ್ಯೋಧನಕ್ಕೆ ಇದೇ ಸಮಯ ಅಂದ್ಬಿಟ್ಟು ಅವನು ಅಸೂಯೆ ಪಟ್ಟು ಸಣ್ಣಗಾಗ್ತದೆ ಅಂದ್ಬಿಟ್ಟಿದ್ದನು. ಅವ್ರ ಸಂಪತ್ತಿನೆಲ್ಲ ನಾನು ಈ ಜೂಜಾಟದಲ್ಲಿ ಆ ಪಾಶಗಳಿರ್ತಾವಲ್ಲ, ಅದು ಅವ್ರ ತಂದೆ ಬೋನಿಂದನೇ ಮಾಡಿರ್ತಾರೆ. ಅದು ವರ ಏನಂದರೆ ಶಕುನಿ ಎಷ್ಟು ನಂಬರ್ ಅನ್ಕೊತಾನೆ ಅಷ್ಟೇ ನಂಬರ್ ಬಿಡ್ತಾವೆ ಅಂತ ಮೋಸದಿಂದ ಗೆದ್ದಿರ್ತಾರೆ ಜೂಜ. ಆ ಜೂಜಾಟದ ಧರ್ಮರಾಜನಿಗೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ ಜೂಜಕ್ಕೆ ಕ್ರೀಡಾದಲ್ಲಿ. ಅದರಲ್ಲಿ ಜೂಜಾಟದಲ್ಲಿ ಎಲ್ಲ ಸಂಪತ್ತನ್ನು ಕಳ್ಕೊಂಡ್ಬಿಟ್ಟು ಇನ್ನು ಲಾಸ್ಟಿಗೆ ಇನ್ನು ದ್ರೌಪದಿಯನ್ನು ಕೂಡ ಬಿಟ್ಟುಬಿಟ್ಟು ಕಳ್ಕೊಂಡಾಗ ಇನ್ನು ಆವಾಗ ದ್ರೌಪದಿ ವಸ್ತ್ರಾಭರಣ ಆದಾಗ ಇನ್ನು ಆವಾಗಲೇ ಭೀಮ ಯಾವಾಗ ಪ್ರತಿಜ್ಞೆ ಮಾಡಿದ್ನೋ ಆವಾಗಲೂ ಧೃತರಾಷ್ಟ್ರ ನಿಶ್ಚಯ ಮಾಡ್ಕೊಂಡ್ಬಿಡ್ತಾನೆ. ಯಾಕಂದರೆ ಅಷ್ಟು ಸಭೆಯಲ್ಲಿ ಅರ್ಜುನ ಭೀಮ ಸಮ್ಮುಖದಲ್ಲಿ ಈ ಥರ ಮಾಡಿದಾಗ ಆ ಪ್ರತಿಜ್ಞೆ ವ್ಯರ್ಥ ಆಗೋದಿಲ್ಲ ಅಂತ ಆವಾಗಲೇ ಗೊತ್ತಿರುತ್ತೆ. ಇನ್ನು ಅಲ್ಲಿಂದ ಇನ್ನು ಯುದ್ಧಕ್ಕೆ ಎಲ್ಲ ಪುನಾದಿಗಳು ಸ್ಟಾರ್ಟ್ ಆಗಿಬಿಡ್ತವೆ. ಈ ಥರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇವ್ರ ಬಗ್ಗೆ ಎಲ್ಲ ಹೇಳ್ತಾನೆ. ದುರ್ಯೋಧನ ಬಗ್ಗೆ ಒಂದು ಶ್ಲೋಕದಲ್ಲಿ ಹೇಳ್ತಾನೆ, ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ ಸ್ಕಂದಃ ಕರ್ಣಃ ಶಕುನಿಸ್ತಸ್ಯ ಶಾಖಾ ದುಶ್ಯಾಸನಃ ಪುಷ್ಪಫಲೆ ಸಮೃದ್ಧೆ ಮೂಲಂ ರಾಜ ಧೃತರಾಷ್ಟ್ರೋ ಮನೀಷಿ ಅಂತ. ಆ ಕೌರವ ಸೈನ್ಯದಲ್ಲಿ ದುರ್ಯೋಧನ ಅನ್ನೋನು ಕಾಮ, ಕ್ರೋಧ, ಲೋಭ, ಮೋಹಾದಿ ದುರ್ಗುಣಗಳಿಂದ ಕೂಡಿರೋಂಥ ಒಂದು ಮಹಾವೃಕ್ಷ. ಮತ್ತು ಆ ವೃಕ್ಷಕ್ಕೆ ಮೇಯ್ನು ಸ್ತಂಭ ಯಾರು ಅಂದರೆ ಕರ್ಣ. ಆ ಕಡೆ ಫುಲ್ಲು ಬಲ ಕರ್ಣ ಸಪೋರ್ಟ್ ಇದ್ದೆ, ಕರ್ಣನನ್ನೇ ಪೂರ್ತಿ ನಂಬು ಯುದ್ಧಕ್ಕೆ ರೆಡಿ ಆಗ್ತಾನೆ. ಮಿಕ್ಕಿದವರೆಲ್ಲರೂ ಪಾರ್ಶಾಲಿಟಿ ಪಾಂಡವ್ರ ಕಡೆನೇ ಒಲವಿದೆ ಅಂತ ಗೊತ್ತಿತ್ತು ಭೀಷ್ಮನಿಗೆ, ದ್ರೋಣನಿಗೆ ಕೂಡ. ಅವರಿಬ್ಬರು ಬಲವಂತರಾದರೂ ಕೂಡ ಅವರು ಪಾಂಡವ ಪಕ್ಷಪಾತಿಗಳಂತ ಗೊತ್ತಿತ್ತು. ಬಟ್ ಕರ್ಣ ಇದ್ದಾನೆ ನನ್ನ ಕಡೆ ಅಂತ ಆ ಗಟ್ಟಿ ನಮ್ಮಕದಿಂದ ಯುದ್ಧಕ್ಕೆ ರೆಡಿ ಆಗಿರ್ತಾನೆ. ಈ ಕಡೆ ಪಾಂಡವರಲ್ಲಿ ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂದೋರ್ಜುನೋ ಭೀಮಸೇನೋಸ್ಯ ಶಾಖಾಃ ಮಾದ್ರೀಸುತೌ ಪುಷ್ಪಫಲೆ ಸಮೃದ್ಧೆ ಮೂಲಂ ಕೃಷ್ಣೋ ಬ್ರಹ್ಮಚ ಬ್ರಾಹ್ಮಣಾಶ್ಚ. ಈ ಕಡೆ ಪಾಂಡವರ ಕಡೆ ಧರ್ಮರಾಜನು ಧರ್ಮರೂಪವಾದ ಒಂದು ಮಹಾವೃಕ್ಷ, ಧರ್ಮದ ವೃಕ್ಷ ಅಂತಾರೆ. ರಾಮಾಯಣದಲ್ಲಿ ಭರತನ ಚರಿತ್ರೆ ಎಷ್ಟು ಶ್ರೇಷ್ಠವಾದದ್ದು, ಮಹಾಭಾರತದಲ್ಲಿ ಧರ್ಮರಾಜನ ಚರಿತ್ರೆ ಅಷ್ಟು ಹೆಸರೇ ಧರ್ಮ. ಎಷ್ಟೋ ಪ್ರಸಂಗದಲ್ಲಿ ಬರುತ್ತೆ, ಯಾವಾಗ ತುಂಬ ಧರ್ಮಾತ್ಮನಾಗಿರ್ತಾನೆ ಧರ್ಮರಾಜ. ಕೆಲವೊಂದು ದಾನದ ವಿಷಯದಲ್ಲಿ ಕರ್ಣ ಸ್ವಲ್ಪ ಒಂದು ಕೈ ಮೇಲಿರ್ತಾನೆ ಅಷ್ಟೇ ಹೊರತು ಮಿಕ್ಕಿದ ವಿಷಯದಲ್ಲಿ ಧರ್ಮರಾಜ ತುಂಬ ಒಳ್ಳೆ ಮನುಷ್ಯ ಆಗಿರ್ತಾನೆ.
ಧರ್ಮ ಯಾಕಂದರೆ ಧರ್ಮ ದೇವತೆ ಸ್ವರೂಪನೇ ಅಲ್ಲ, ಆಶೀರ್ವಾದನೇ ಅಲ್ಲ. ಆದ್ದರಿಂದ ಮತ್ತು ಅದರ ಮೇಯ್ನ್ ಸ್ಟೆಮ್ಮು ಪಾಂಡವರ ಕಡೆ ಅರ್ಜುನ ಆಲ್ರೌಂಡರ್ ಆಗಿರ್ತಾನೆ. ಸಿನಿಮಾಗಳಲ್ಲಿ ಸೀರಿಯಲಲ್ಲಾಗಿ ಸ್ಲಿಮ್ ಬಾಡಿ, ಸ್ಮಾರ್ಟಾಗಿ ಸ್ಮಾರ್ಟ್ ಹೀರೋ ಥರ ತೋರಿಸ್ತಾರೆ. ಹಂಗಲ್ಲ, ಮಹಾಬಾಹುಬಲಿ ಅರ್ಜುನ. ಸಾಕ್ಷಾತ್ತು ಶಿವನನ್ನೇ ಮಲ್ಲಯುದ್ಧದಲ್ಲಿ ಆ ಪಾಶುಪತಾಸ್ತ್ರ ತಪಸ್ಸು ಮಾಡ್ತಾ ಇದ್ದಾಗ ಒಂದು ಹಂದಿ ಸಲುವಾಗಿ ಇಬ್ಬರು ಫೈಟಿಂಗ್ ಮಾಡ್ಕೊತಾರೆ. ಎಲ್ಲ ಅಸ್ತ್ರ ಎಲ್ಲ ಇದಾದಮೇಲೆ ಮತ್ತು ಮಲ್ಲಯುದ್ಧ ಮಾಡ್ತಾನೆ. ಮಲ್ಲಯುದ್ಧದಲ್ಲಿ ಅರ್ಜುನನ ಮಲ್ಲಯುದ್ಧಕ್ಕೆ ಶಿವನೇ ಆಲ್ಮೋಸ್ಟ್ ಶಿವನನ್ನೇ ಸೋಲಿಸುವಷ್ಟು ಮಟ್ಟಕ್ಕೆ ಹೋಗಿರ್ತಾನೆ. ತುಂಬ ಮೆಚ್ಕೊತಾನೆ ಈಶ್ವರ, ಏನು ಪರಾಕ್ರಮ ಇದೆ ನಿನ್ನಲ್ಲಿ ಮಲ್ಲಯುದ್ಧದಲ್ಲಿ ಅಂತ. ಸುಮ್ಮನೆ ಭೀಮನಿಗೆ ಅಲ್ಲ, ಗದಾಯುದ್ಧ ಮಲ್ಲಯುದ್ಧ ಬರೋದು, ಎಲ್ಲ ಪ್ರಕಾರ ವಿದ್ಯೆಗಳಲ್ಲಿ ಅರ್ಜುನ ಫುಲ್ಲು ಸ್ಟ್ರಾಂಗ್ ಆಗಿರ್ತಾನೆ. ಒಬ್ಬ ಕರ್ಣ ಬಿಟ್ಟರೆ ಆ ಕಡೆ ಇನ್ನು ಸಮಾನವಾದವ್ರು ಯಾರು ಇರೋದಿಲ್ಲ. ವಿರಾಟ್ ಪರ್ವದಲ್ಲೇ ಒಂದು ಬಾಣದಲ್ಲಿ ಎಲ್ಲರನ್ನೂ ಮೂರ್ಛೆ ಮಾಡಿಬಿಟ್ಟಿರ್ತಾನೆ. ಅಲ್ಲೇ ಅವ್ರ ತಲೆಗಳನ್ನು ಕತ್ತರಿಸ್ಬೇಕು ಅಂದ್ಕೊಂಡಿದ್ರೆ ಎಲ್ಲರ ತಲೆಗಳು ಕತ್ತರಿಸ್ಬೋದಾಗಿತ್ತು, ಬಟ್ ಆ ಉದ್ದೇಶ ಇರೋದಿಲ್ಲ. ಭೀಷ್ಮ ಮೂರ್ಛೆ ಹೋಗಿರೋದಿಲ್ಲ, ಮೂರ್ಛೆ ಹೋದೊಂಥರ ಮಲಗಿರ್ತಾನೆ. ಅವ್ರಿಗೆ ಅವಮಾನ ಮಾಡಬೇಕಂತ ಅವ್ರದ್ದು ಮೇಲ್ಗಡೆ ಒಂದು ಕಂಡಬ ಹಾಕ್ಕೊಂಡಿರ್ತಾರಲ್ಲ, ಎಲ್ಲರದ್ದು ತೊಗೊಂಬರ್ತಾನೆ. ಭೀಷ್ಮಂದು ಮುಟ್ಟಕ್ಕೆ ಹೋಗಬೇಡ, ಆತ ಮೂರ್ಛೆ ಹೋಗಿಲ್ಲ. ವಿರಾಟ್ಗೆ ಹೇಳ್ತಾನೆ ಅಲ್ಲಿ, ಅವ್ರು ಮೂರ್ಛೆ ಹೋದಂಗೆ ನಟನೆ ಮಾಡ್ತಾವ್ರಷ್ಟೇ. ಭೀಷ್ಮನನ್ನು ಮೂರ್ಛೆ ಹೋಗುವಷ್ಟು ಸಾಮರ್ಥ್ಯ ನನಗಿಲ್ಲ ಅಂತಾನೆ ಅರ್ಜುನ. ಮಿಕ್ಕಿದವ್ರನ್ನೆಲ್ಲರನ್ನೂ ಮೂರ್ಛೆಗೆ ಸ್ಪೃಹೆ ತಪ್ಪಿ ಬೀಳಿಸ್ಬಿಟ್ಟಿರ್ತಾನೆ. ಸ್ಪೃಹೆ ತಪ್ಪಿ ಬಿದ್ದ ಮೇಲೆ ಇನ್ನೇನು ಆರಾಮಾಗಿ ತಲೆ ಕತ್ತರಿಸ್ಕೊಂಬರ್ಬೋದು, ಅಷ್ಟು ಸಾಮರ್ಥ್ಯ ಇರುತ್ತೆ ಅರ್ಜುನನಿಗೆ. ಅಂತ ಅವನು ಮೇಯ್ನ್ ಸ್ತಂಭ ಪಾಂಡವರ ಕಡೆ. ಭೀಮನು ಮರದ ಕೊಂಬೆ ಇದ್ದಂಗೆ, ನಕುಲ ಸಹದೇವರ ವೃಕ್ಷದ ಫಲ ಪುಷ್ಪಗಳಿದ್ದಂಗೆ, ಮುಖ್ಯವಾಗಿ ಶ್ರೀಕೃಷ್ಣ ಮತ್ತು ಬ್ರಹ್ಮ ಶಾಸ್ತ್ರಗಳು ಮತ್ತು ಬ್ರಾಹ್ಮಣರು ಆ ಮರದ ಬೇರಿದ್ದಂಗೆ. ಧರ್ಮನೇ ಮೂಲ ಪಾಂಡವರ ಕಡೆ. ಸತ್ಯ ಧರ್ಮ ಇದ್ದರಿಂದನೇ ಅವರು ಗೆಲುವಿತ್ತು. ಮುಖ್ಯವಾಗಿ ಪರಮಾತ್ಮನೇ ಆ ಕಡೆ, ಧರ್ಮ ಯಾವ ಕಡೆ ಇರ್ತೋ ಆ ಕಡೆ ಪರಮಾತ್ಮ ಇರ್ತಾನೆ ಅಂತ ಈ ಥರ ವರ್ಣನೆ ಬಂದು ಇನ್ನು ಸ್ವಲ್ಪ ಯುದ್ಧದ ಕೂಡ ಸ್ವಲ್ಪ ಔಟ್ಲೈನ್ ಕೊಟ್ಟುಬಿಟ್ಟು ಮತ್ತು ಮೇನ್ ಸ್ಟೋರಿ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಇಷ್ಟೇ ಇರಲಿ, ಮಿಕ್ಕಿದ್ದು ನಾವು ನಾಳೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಒಂದು ವಿಷಯ ಇದರಲ್ಲಿ ಮಹಾಭಾರತ ಶ್ಲೋಕಗಳು ವ್ಯಾಸ ಭಗವಾನರು ಎಷ್ಟಂದರೆ 60 ಲಕ್ಷ ಶ್ಲೋಕಗಳಲ್ಲಿ ರಚನೆ ಮಾಡಿರ್ತಾರೆ. 60 ಲಕ್ಷ. ಈಗ ನಾವು ಓದ್ತಾರೆ ಮಹಾಭಾರತ 1 ಲಕ್ಷನೇ. ಮತ್ತು ಮಿಕ್ಕಿದ್ದೆಲ್ಲ ಎಲ್ಲೋಯ್ತಂದರೆ ಅದರಲ್ಲಿ 30 ಲಕ್ಷ ಶ್ಲೋಕಗಳು ದೇವಲೋಕದಲ್ಲಿ ಅವರು ತಗೊಂಡು ಹೋಗ್ಬಿಟ್ರಂತೆ ಆ ವಿದ್ಯೆಯಲ್ಲಿ. ಮತ್ತು 15 ಲಕ್ಷ ಶ್ಲೋಕಗಳು ಪಿತೃಲೋಕದವರು ಅಲ್ಲೇ ತಗೊಂಡೋದ್ರಂತೆ, ಅಲ್ಲವರು ಸತ್ಸಂಗ ಮಾಡ್ಕೋಬೇಕಲ್ಲ. ಮತ್ತು 14 ಲಕ್ಷ ಶ್ಲೋಕಗಳು ಗಂಧರ್ವ ಲೋಕದವ್ರು ತಗೊಂಡು ಹೋಗ್ಬಿಟ್ರಂತೆ. ಇನ್ನು ಉಳಿದಿದ್ದು 1 ಲಕ್ಷ ಶ್ಲೋಕಗಳು ಮಾನವ ಲೋಕದಲ್ಲಿ ಇದೆ. ಅಷ್ಟು ಎಂಥ ಬೃಹತ್ ಗ್ರಂಥನ ರಚನೆ ಮಾಡಿದ್ದಾನೆ ವ್ಯಾಸ ಭಗವಾನ್. ದೇವತೆಗಳು ಕೂಡ ಬಂದು ಕಿತ್ಕೊಂಡು ಹೋಗಿದ್ದಾರೆ ಅಂದರೆ ಎಷ್ಟು ಇನ್ಫಾರ್ಮೇಷನ್ ಇರ್ಬೋದು ಅದರಲ್ಲಿ. ಮತ್ತು ದೇವತೆಯರಿಗೆ ಸ್ವಾಭಾವಿಕವಾಗಿ ಬ್ರಹ್ಮಜ್ಞಾನ ಇರುತ್ತೆ, ವೈರಾಗ್ಯ ಒಂದು ಇರೋದಿಲ್ಲ ಅಷ್ಟೇ. ಅದಕ್ಕೆ ಅವರು ಮತ್ತೆ ಉಪಾಧಿಯಿಂದ ಮತ್ತೆ ಕೆಳಗಡೆ ಯೋನಿಗಳಿಗೆ ಬರೋ ಇದಿರುತ್ತೆ. ವೈರಾಗ್ಯ ಕಷ್ಟ ಸ್ವರ್ಗದಲ್ಲಿ, ಬಟ್ ಬ್ರಹ್ಮಜ್ಞಾನ ಇರುತ್ತೆ ಅವರು. ಅದು ಪರೋಕ್ಷ ಜ್ಞಾನ ಬ್ರಹ್ಮಜ್ಞಾನ ಇರುತ್ತೆ ದೇವತೆಗೆ. ಮತ್ತು ಅನಿಮ ಗರಿಮಾದ ಸಿದ್ಧಿಗಳು ಬೈ ಬರ್ತ್ ಅವ್ರಿಗಿರುತ್ತೆ ಎಲ್ಲ ದೇವತೆಗಳಿಗೆ. ಅಂಥವರು ಈ ಮಹಾಭಾರತ ಶ್ಲೋಕಗಳನ್ನು ಕಿತ್ಕೊಂಡು ಹೋಗಿ ಅಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಎಷ್ಟು ಪವಿತ್ರವಾದ ಗ್ರಂಥ ಇದು ಅಂದ್ಬಿಟ್ಟು.